ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಮತ್ತೆ ಮುಂದುವರಿತಾ ಇದ್ದಾರೆ ಭೀಷ್ಮಾಚಾರ್ಯರು. ಕಾರ್ಯಂತೆ ಸರ್ವಥಾ ನ್ಯಾಯಾತ್ ಸಚ್ಚ ಕೃತಂ ತಥಾ ತತ್ರ ಆಶ್ವಸೇಚ್ಚ ಸತ್ಕೃತ್ವ ಅಸತ್ಕೃತ್ವ ನ ವಿಶ್ವಸೇತ್. ಒಳ್ಳೆಯದು ಕೆಟ್ಟದ್ದು ಎರಡೂ ಆಗ್ತಾ ಇರುತ್ತೆ. ಒಳ್ಳೆಯದನ್ನು ಮಾಡಿದ ಮೇಲೆ ವಿಶ್ವಾಸ ಇಡಬೇಕು, ಕೆಟ್ಟದ್ದನ್ನು ಮಾಡಿದ ಮೇಲೆ ವಿಶ್ವಾಸ ಇಡಬಾರದು. ನಾವೇನ್ ಮಾಡ್ತಿದ್ದೀವಿ? ಕೆಟ್ಟದ್ದು ಮಾಡಿದ್ದನ್ನು ಮರಿತಾ ಇದ್ದೇವೆ, ಒಳ್ಳೆಯದನ್ನು ಮಾಡೋದಕ್ಕೆ ಮರೆತು ಬಿಟ್ಟಿದ್ದೀವಿ. ಕೆಟ್ಟದ್ದು ಮಾಡಿ ಮರಿತಾ ಇದ್ದೇವೆ, ಒಳ್ಳೆಯದನ್ನು ಮಾಡೋದೇ ಮರೆತು ಬಿಟ್ಟಿದ್ದೀವಿ. ಆದರೆ ಎಕ್ಸ್ಪೆಕ್ಟೇಷನ್ ಮಾತ್ರ ನನಗೆ ಹೀಗಾಗಬೇಕು ಅಂತ. ಆದರೆ ಮಹಾಭಾರತ ಹೇಳ್ತಾ ಇರೋದು ಹೇಗೆ? ತತ್ರ ಆಶ್ವಸೇಚ್ಚ ಸತ್ಕೃತ್ವ ಅಸತ್ಕೃತ್ವ ನ ವಿಶ್ವಸೇತ್ ಅಂತ. ಕಾಲ ಏವ ಅಂತರಾಶಕ್ತಿ. ಕಾಲವೇ ನಿಗ್ರಹ ಅನುಗ್ರಹ ಎರಡನ್ನೂ ಮಾಡುವಂಥದ್ದು. ಆ ಕಾಲರೂಪಿ ಪರಮಾತ್ಮ ಬುದ್ಧಿಮಾವಿಶ್ಯ ಭೂತಾನಾಂ ಧರ್ಮಾರ್ಥೇಶು ಪ್ರವರ್ತತೆ. ಎಲ್ಲ ಜೀವರ ಬುದ್ಧಿಯ ಒಳಗಡೆ ಪ್ರವೇಶ ಮಾಡಿ ಧರ್ಮಾರ್ಥಗಳನ್ನು ತಪ್ಪಾಗಿ ತಿಳಿಸುತ್ತಾನೆ, ಕೆಲವೊಬ್ಬರಿಗೆ ಸರಿಯಾಗಿ ತಿಳಿಸ್ತಾನೆ. ಯದಾತ್ವಸ್ಯ ಭವೇದ್ ಬುದ್ಧಿ ಧರ್ಮ್ಯಾಚಾರ್ಥ ಪ್ರದರ್ಶಿನಿ ತದಾಶ್ವಸೀತ ಧರ್ಮಾತ್ಮ ದೃಢ ಬುದ್ಧಿರ್ನ ವಿಶ್ವಸೇತ್. ಯಾವಾಗ ಒಬ್ಬ ಸಾಧಕ ಧರ್ಮ್ಯಾ ಬುದ್ಧಿ, ಧರ್ಮವನ್ನ ಒಳಗೊಂಡ ಬುದ್ಧಿ, ಧರ್ಮದ ಮೂಲಕ ಅರ್ಥದ ಕಡೆಗೆ ಹೋಗ್ತಾನಲ್ಲ, ಅದರ ಬಗ್ಗೆ ವಿಶ್ವಾಸ ಇಟ್ಕೊಳ್ಬೇಕು. ಆದರೆ ಬುದ್ಧಿವಂತನಾದವ, ಧರ್ಮಾತ್ಮನಾದವ ನಾನು ಮಾಡಿದ ಒಳ್ಳೆಯ ಕೆಲಸಗಳಿಗೂ ಫಲ ಬೇಕು ಅಂತ ಬಯಸಬಾರದು. ಅವನು ನಿಜವಾದ ಧರ್ಮಾತ್ಮ ಅಂತ. ನಾನು ಧರ್ಮವನ್ನು ಮಾಡಿದ್ದೇನೆ, ಅದರಿಂದ ನನಗೆ ಸುಖ ಆಗಬೇಕು ಅಂತ ಬಯಸಬಾರದು. ಅದನ್ನೇ ಕೃಷ್ಣ ಅಲ್ವಾ ಹೇಳಿದ್ದು? ಈಗ ಮಾಡೋದು ಕೆಟ್ಟ ಕೆಲಸ, ಬಯಸೋದು ಒಳ್ಳೆ ಫಲ. ಆದರೆ ಅವತ್ತು ಏನು? ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆ ಫಲವನ್ನ ಬಯಸಬೇಡ ಅಂತ. ಏತಾವನ್ಮಾತ್ರಮೇ ತದ್ಧಿ ಭೂತಾನಾಂ ಪ್ರಾಜ್ಞಲಕ್ಷಣಂ ಕಾಲಯುಕ್ತೋ ಶುಭಯವಿತ್ ಶೇಷಮರ್ಥಂ ಸಮಾಚರೇತ್. ಪ್ರಾಜ್ಞರು ಅಂದ್ರೆ ಯಾರು? ಇವರೇ ಪ್ರಾಜ್ಞರು. ಪ್ರಾಜ್ಞರು ಅಂದ್ರೆ ಯಾರು? ಇವರೇ ಪ್ರಾಜ್ಞರು. ಒಳ್ಳೆಯದನ್ನ ಮಾಡಿಯೂ ಕೂಡ ಒಳ್ಳೆ ಫಲವನ್ನು ಎಕ್ಸ್ಪೆಕ್ಟ್ ಮಾಡದವರು. ಇಷ್ಟೇ ಅವನು ಬುದ್ಧಿವಂತ ಅನ್ನಲಿಕ್ಕೆ ಇದಕ್ಕಿಂತ ಇನ್ನೊಂದು ನಿದರ್ಶನವೇ ಬೇಡ ಅಂತ ಹೇಳ್ತಾರೆ. ಆದ್ದರಿಂದ ಭಾವಶುದ್ಧಿಸ್ತು ತಪಸಾ. ಭಾವಶುದ್ಧಿ ಅನ್ನೋದೇನಿದೆ ಅದು ತಪಸ್ಸಿನಿಂದಲೇ ಬರೋದು ಅಂತ ಹೇಳಿ ಎರಡನೇ ಬಾರಿ ಹೇಳ್ತಾ ಇದ್ದಾರೆ. ಈ ಶ್ಲೋಕ ಹಿಂದಿನ ಅಧ್ಯಾಯದಲ್ಲಿಯೂ ಬಂದಿತ್ತು, ಈಗಿನ ಅಧ್ಯಾಯದಲ್ಲಿಯೂ ಬಂದಿದೆ. ಕೆಲವೊಂದು ಹಾಗೆ ರಿಪೀಟ್ ಆಗಿದೆ. ನಶ್ಯ ಶುದ್ಧಸ್ತು ತಾಂ ದದ್ಯಾತ್ ಧರ್ಮ ಕಾಲೇ ಕಥಂಚನ
ತಸ್ಮಾದ್ ವಿಶುದ್ಧಮಾತ್ಮಾನಂ ಜಾನೀಯಾತ್ ಧರ್ಮಚಾರಿಣಂ. ಇನ್ನು ಸ್ತ್ರೀಯರು ಕೂಡ ಇದೇ ರೀತಿಯಾದ ಧರ್ಮದಿಂದ ಇರಬೇಕು. ಕುರುಯು ಸ್ತ್ರೀಯೋಪಿ ಧರ್ಮೇಣ ಧರ್ಮೋ ಹಿ ವಿಜಯಾವಹ. ಪುರಂದರದಾಸರು ಹೇಳಿದ್ದೇನು? ಏನು? ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ. ಆದ್ದರಿಂದ ಸ್ತ್ರೀಯರೂ ಕೂಡ ಧರ್ಮವನ್ನೇ ಆಚರಿಸಬೇಕು. ಹೆಣ್ಣು ಮಕ್ಕಳಿಗೆ ಧರ್ಮ ಬೇಡ ಅಂತ ಎಲ್ಲಿಯಾದರೂ ಉಂಟಾ? ಶಾಸ್ತ್ರ ಸಮ. ಹೆಣ್ಣು ಮಕ್ಕಳಿಗೆ ಧರ್ಮ ಬೇಡ, ತೊಂದರೆ ಇಲ್ಲ, ವಿನಾಯತಿ ಅದ್ಯಾವುದೂ ಇಲ್ಲ. ಅದೆಲ್ಲ ವಿನಾಯತಿ ಎಲ್ಲ ನೀವು ಇಲ್ಲಿ ಓಲೈಕೆ ಪಾಲಿಟಿಕ್ಸ್ಗೆ ಇಟ್ಕೊಂಡ್ಬಿಡಿ, ಅಪೀಸ್ಮೆಂಟ್ಗೆ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನ ಅಲ್ಲಿಗೆ ಇಟ್ಕೊಳ್ಬೇಡಿ. ಯಾಕೆ ಅಂದ್ರೆ ಅವನು ಗುಣವನ್ನ ಮಾತ್ರ ಮೆಚ್ಚೋನು. ತತ್ರ ಕಶ್ಚಿನ್ನಯೇತ್ ಪ್ರಾಜ್ಞಂ ಗೃಹೀತ್ವೈವ ಕರೇ ನರಂ ಊಹ್ಯಮಾನಸ್ತು ಧರ್ಮೇಣ ಪ್ರಾಪ್ನುಯಾತ್ ಪರಮಚ್ಯುತಂ. ಇಂತಹವರ ಕೈಯಲ್ಲಿ ಕೈ ಹಿಡಿದು ನಡಿಬೇಕು. ಇದೇ ಮಾತು. ತತ್ರ ಕಶ್ಚಿತ್ ನಯೇತ್ ಪ್ರಾಜ್ಞಂ. ಒಬ್ಬ ಈ ತರಹದ ಪ್ರಾಜ್ಞನನ್ನ ಗೃಹೀತ್ವೈವ ಕರೇ ಕರಂ, ಅವನ ಜೊತೆ ಕೈ ಜೋಡಿಸ್ಬೇಕು. ಈ ತರಹ ಯಾರಿದ್ದಾರೆ, ಯಾರ ಮೆಂಟಾಲಿಟಿ ಹೀಗಿರುತ್ತೆ, ಅವ್ರನ್ನಿಟ್ಕೋ ಉದ್ಧಾರ ಆಗ್ತೀಯ. ಯಾರು ಈ ತರಹದ ಮೆಂಟಾಲಿಟಿ ಹೊಂದಿರೋದಿಲ್ಲ ಅವ್ರನ್ನ ಗೆಳೆಯರನ್ನಾಗಿ ಮಾಡ್ಕೋಬೇಡ. ಟೆಲ್ ಮಿ ಅಬೌಟ್ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಅಬೌಟ್ ಯು ಅಂತ ಹೇಳಿ ಒಂದು ಮಾತಿದೆ. ನಿನ್ನ ಮಿತ್ರರ ಬಗ್ಗೆ ಹೇಳೋ, ನೀನ್ ಯಾರು ಅಂತ ಹೇಳ್ತೀನಿ ಅಂತ. ಇದೇ ಮಹಾಭಾರತದಿಂದಲೇ ತೆಗೆದದ್ದು. ವಿಶ್ವಾಸ ಏವ ಕರ್ತವ್ಯೋ ಧರ್ಮೇ ಬಹುಫಲೇಚ್ಛಲೇ. ನೀವು ಎತ್ತರಕ್ಕೆ ಏರಬೇಕು ಅಂದ್ರೆ, ಇಂಥವರನ್ನ ಸುಖವಾಗಿರ್ಬೇಕು ಅಂದ್ರೆ ನೀವು ಇಂಥವರನ್ನ ಗೆಳೆಯರನ್ನಾಗಿ ಮಾಡ್ಕೋಬೇಕು, ಬೇರೆ ಅಲ್ಲ. ಯಾರಿಗೆ ಧರ್ಮದಲ್ಲಿ ವಿಶ್ವಾಸ ಇರುತ್ತೆ. ಎಂತಹ ಧರ್ಮ? ಬಹುಫಲೆ. ಆ ಬಹಳ ಫಲಗಳನ್ನು ನೀಡುವ ಧರ್ಮದಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಆ ಧರ್ಮ ಎಂಥದ್ದು? ಅಚ್ಛಲೆ, ಯಾವುದೇ ನೆಪವಿರುವುದಿಲ್ಲ. ಆದ್ದರಿಂದ ಪಾಲಯತ್ವಂ ಪ್ರಜಾಸರ್ವಾಹ ಶಾಂತಾತ್ಮಾತ್ಮನುಶಾಸಿತಃ ದ್ವೈಪಾಯನ ಸ್ವಯಂ ಚಕ್ಷು ಕೃಷ್ಣಸ್ತೇತು ಪರಾಯಣಂ. ಆದ್ದರಿಂದ ಎಲ್ಲ ಪ್ರಜೆಗಳನ್ನ ಪಾಲಿಸು. ನಿನಗೆ ಕಣ್ಣು ಯಾರು ಗೊತ್ತಾ? ದ್ವೈಪಾಯನ, ವೇದವ್ಯಾಸರು. ಈ ರೀತಿಯಾಗಿ ಹೇಳಿ ಇತ್ಯುಕ್ತೋಪಾಸನಾರ್ಥಾಯ ವಿರರಾಮ ಮಹಾಮತಿ. ಕರೀರಿ ಅವನ್ನ. ಈ ರೀತಿಯಾಗಿ ಹೇಳಿ ವಿರರಾಮ ಮಹಾಮತಿ. ಭೀಷ್ಮಾಚಾರ್ಯರು ಸುಮ್ಮನಾದರು. ತೂಷ್ಣೀಂ ಭೂತೆ ತಥೋ ಭೀಷ್ಮೇ ಪಟೇ ಚಿತ್ರ ಇವಾರ್ಪಿತೇ. ಇಷ್ಟು ಹೇಳಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಮೌನವೇ ರಾಜ್ಯಭಾರ ಮಾಡಿತು. ಏನು ಮಾತಿಲ್ಲ. ಹೇಗೆ? ಪಟೇ ಚಿತ್ರ ಇವಾರ್ಪಿತೇ, ಬಟ್ಟೆಯಲ್ಲಿ ಬಿಡಿಸಿದ ಚಿತ್ರದ ಹಾಗೆ. ಏನಿಲ್ಲ, ಸ್ಟಿಲ್. ಮುಹೂರ್ತಮಿವತಂ ಧ್ಯಾತ್ವಾ ವ್ಯಾಸ ಸತ್ಯವತೀ ಸುತಃ ನೃಪಂ ಶಯಾನಂ ಗಾಂಗೇಯಂ ಇದಮಾಹವಚಸ್ತ್ವರನ್. ಆಗ ಸ್ವಲ್ಪ ಹೊತ್ತು ಏನು ಮಾತಿಲ್ಲ. ಹೇಗೆ ಅದು ವರ್ಣನೆ ಮಾಡೋದು? ಹೇಗೆ? ಅಲ್ಲಲ್ಲ, ಹಾಗಲ್ಲ. ನಾವೇ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ಸ್ವಲ್ಪ ಹೊತ್ತು ಏನು ಮಾತಾಡ್ಲಿಲ್ಲ ಅಂತ ನಾವೇ ಕೂಡ್ಬೇಕು. ಯಾಕೆಂದ್ರೆ ಅಲ್ಲಿ ತನಕ ಆಡಿದ ಮಾತು ಅದು ಒಂದು ವಿಶಿಷ್ಟವಾದ ಭಾವವನ್ನ
ಅದು ಕೊಡ್ತಾ ಇರುತ್ತೆ. ಆಮೇಲೆ ವೇದವ್ಯಾಸರು ಮಾತು ಶುರು ಮಾಡಿದ್ರು, ಮೌನ ಮುರಿದು ಮಾತು ಶುರು ಮಾಡಿದ್ರು. ರಾಜನ್ ಪ್ರಕೃತಿ ಮಾಪನ್ನ ಕುರು ರಾಜೋ ಯುಧಿಷ್ಠಿರ. ಭೀಷ್ಮ, ನಿನ್ನ ಉಪದೇಶ ಸಾರ್ಥಕವಾಗಿದೆ ಕಣಯ್ಯ. ಯುಧಿಷ್ಠಿರ ಪ್ರಕೃತಿ ಮಾಪನ್ನ. ಯುಧಿಷ್ಠಿರ ಸರಿಯಾದ ದಾರಿಗೆ ಬಂದಿದ್ದಾನೆ ಈಗ. ಉಪಾಸ್ತೆ ತ್ವಾಂ ನರವ್ಯಾಘ್ರ ಸಹ ಕೃಷ್ಣೇನ ಧೀಮತಾ. ನಿನ್ನ ಸಮಗ್ರ ರಾಜರೊಂದಿಗೆ, ಎಲ್ಲರೊಂದಿಗೆ, ಇಡೀ ಕುಟುಂಬ ನಿನ್ನನ್ನು ಇಷ್ಟು ದಿವಸ ಕೇಳ್ತಾ ಇತ್ತು. ತಮಿಮಂ ಪುನರಾಗಂತುಂ ಅನುಜ್ಞಾತುಂ ತ್ವಮರ್ಹಸಿ. ನಾಳೆ ಬರಬಹುದಾ? ಇವತ್ತು ಅರಮನೆಗೆ ತೆರಳಲಿಕ್ಕೆ ಅನುಮತಿ ಕೇಳ್ತಾ ಇದ್ದಾನವನು. ಇವತ್ತು ಅರಮನೆಗೆ ಹೋಗಲಿಕ್ಕೆ ಅನುಮತಿ ಕೇಳ್ತಾ ಇದ್ದಾನೆ, ನಾಳೆ ಬರಬಹುದಾ ಅಂತಂದ್ರು ವೇದವ್ಯಾಸರು. ವೇದವ್ಯಾಸರು ಕೇಳಿದ್ದು. ಆಗ ಉವಾಚ ಚೈನಂ ಮಧುರಂ ತತಃ ಶಾಂತನವೋ ನೃಪಃ. ಆಗ ಯುಧಿಷ್ಠಿರನನ್ನ ಕುರಿತು ನದೀಸುತಃ ಗಂಗೆಯ ಮಗ ಭೀಷ್ಮ ಅನುಜಜ್ಞೆ ಅನುಮತಿ ಕೊಟ್ಟ. ಪ್ರವಿಶಸ್ವಪುರಂ ರಾಜನ್ ಧರ್ಮೇತೆ ಧ್ರಿಯತೆ ಮತಿ. ರಾಜನ್, ಹೋಗು ಪಟ್ಟಣಕ್ಕೆ, ಧರ್ಮದಲ್ಲಿ ನಿನ್ನ ಬುದ್ಧಿ ಇರಲಿ. ಯಜಸ್ವ ವಿವಿಧೈರ್ಯಜ್ಞೈ ಪಾವನೈರಾಪ್ತ ದಕ್ಷಿಣೈ. ವಿಧ ವಿಧವಾದ ಯಜ್ಞದಿಂದ ಯಾಗ ಮಾಡು. ಯಯಾತಿಯ ತರಹ ಬಾಳು. ಯಯಾತಿಯ ತರಹ ಬಾಳು. ಯಯಾತಿಯ ಚಿತ್ರಣವನ್ನು ವಿ.ಎಸ್. ಖಾಂಡೇಕರ್ ಚೆನ್ನಾಗೇ ಕೊಟ್ಟಿದ್ದಾರೆ. ಕಲ್ಪಕತೆ ಸ್ವಲ್ಪ ಇದ್ರೂ ಪ್ರಾಚೀನ ಗ್ರಂಥಗಳ ಅಳತೆಯ ಮಿತಿ ಮೀರಿಲ್ಲ ಅವರು. ಆದ್ರೆ ಇವನೊಬ್ಬ ಕಳ್ಳ ಮಾಡಿದಾನಲ್ಲ ಯಯಾತಿ, ನಿಮ್ಮೂರವನು ಗಿರೀಶ್ ಕಾರ್ನಾಡ, ಅದು ತೀರಾ ಬಾಲಿಶ. ಅದು ಅವನ ಬುದ್ಧಿ, ಅವನ ಕೊಳಕು ಬುದ್ಧಿಯನ್ನು ತೋರಿಸುತ್ತೆ. ಆದರೆ ಯಯಾತಿ ಶ್ರದ್ಧಾದಮ ಪುರಸ್ಕೃತ, ಶ್ರದ್ಧೆಯಿಂದಲೂ ಇಂದ್ರಿಯ ನಿಗ್ರಹದಿಂದಲೂ ಕೂಡಿಕೊಂಡು ಚೆನ್ನಾಗಿ ಯಜ್ಞಗಳನ್ನು ಮಾಡಿದ. ನೀನು ಹಾಗೆ ಮಾಡು. ಪಿತೃದೇವತೆಗಳನ್ನು ತರ್ಪಣಗೊಳಿಸು, ಪಿತೃದೇವತೆಗಳನ್ನು ಸಂತಸಗೊಳಿಸು. ಒಳ್ಳೆ ಶ್ರೇಯಸ್ಸು ನಿನಗಾಗಲಿ. ರಂಜಯಸ್ವ ಪ್ರಜಾ ಸರ್ವಾಹ, ಎಲ್ಲ ಪ್ರಜೆಗಳನ್ನು ರಂಜಿಸು ಅಂದ್ರೆ ಸಂತಸಗೊಳಿಸು. ವೇತುತೆ ಮಾನಸೋಜ್ವರ, ನಿನ್ನ ಮಾನಸಿಕ ಜ್ವರ ಪರಿಹಾರ ಆಗಲಿ. ಅನುತ್ವಾಮುಪಜೀವಂತು ಮಿತ್ರಾಣಿ ಸುಹೃದಸ್ತಥಾ, ಎಲ್ಲ ಮಿತ್ರರು ಗೆಳೆಯರು ನಿನ್ನನ್ನು ಅನುಸರಿಸಿಕೊಂಡು ಇರಲಿ. ಹೇಗೆ ಒಳ್ಳೆಯ ಫಲ ಬಿಡುವ ಹಣ್ಣನ್ನು, ಮರವನ್ನು ಎಲ್ಲರೂ ಸುತ್ತುವರಿದಿರುವಂತೆ ನಿನ್ನನ್ನ ಎಲ್ಲರೂ ಸುತ್ತುವರೆಯಲಿ. ಆಗಂತವ್ಯಂ ಚ ಭವತಾ ಸಾಧಯಸ್ವೇಹ ಪಾರ್ಥಿವ. ಇನ್ನು ನೀನು ಯಾವಾಗ ಬರಬೇಕು ಗೊತ್ತಾ? ಉತ್ತರಾಯಣ ಬರ್ತಿದ್ದಾಗೆ ಬರಬೇಕು. ತಥೇತ್ಯುಕ್ತ್ವಾ ತು ಕೌಂತೇಯ ಸೋಭಿವಾದ್ಯ ಪಿತಾಮಹಂ. ಈ ರೀತಿ ಹೇಳಿದಾಗ ಅಜ್ಜನಿಗೆ ನಮಸ್ಕರಿಸಿ ಅವನು ಹೊರಟ. ಧೃತರಾಷ್ಟ್ರ, ಗಾಂಧಾರಿ ಅವರಿಬ್ಬರೂ ಬಂದಿದ್ರು, ಅವರೂ ಹೊರಟರು. ಪೌರರು, ಹಳ್ಳಿಗರು ಎಲ್ಲರೂ ಬಂದರು. ಹೀಗೆ ಎಲ್ಲರೂ ಹಸ್ತಿನಪುರಕ್ಕೆ ಹೋದರು. ಕುರುಕ್ಷೇತ್ರದಿಂದ ಹಸ್ತಿನಪುರಕ್ಕೆ ಹೋದರು ಅನ್ನುವಲ್ಲಿಗೆ 154ನೆಯ ಅಧ್ಯಾಯ. ತತಃ ಕುಂತೀ ಸುತೋ ರಾಜ ಪೌರಜಾನ ಪದಾಂಜನಾನ್ ಪೂಜಯಿತ್ವಾ ಯಥಾ ನ್ಯಾಯಂ ಅನುಜಜ್ಞೆ ಗೃಹಾನ್ ಪ್ರತಿ. ಭೀಷ್ಮರ ಸ್ವರ್ಗಾರೋಹಣ ಪರ್ವ ಇದು. ಆಯಿತು. ಹೊರಟಾಗ ರಾಜ ಇವನೇನು ಮಾಡಿದ, ಮಾಡಬೇಕಾದ ಕೆಲಸಗಳನ್ನು ಮಾಡ್ತಾ ಇದ್ದ. ಯುದ್ಧದಲ್ಲಿ ಸುಮಾರು ಕೋಟ್ಯಂತರ ಜನ ಸತ್ತಿದ್ದಾರೆ. ಅವಾಗೆಲ್ಲ ಬಹಳ ಪತ್ನಿಯರನ್ನ ಹೊಂದುತ್ತಾ ಇದ್ರಲ್ವೇ, ಬಹಳ ಜನ ಹೆಂಡತಿಯರು ಒಬ್ಬರಿಗೆ.
ಅದರಿಂದಾಗಿ ಇವರೇ ಕೋಟಿ ಜನ ಸತ್ತಿದ್ದಾರೆ ಅಂದರೆ ಕನಿಷ್ಠ ಪಕ್ಷ ಒಂದು 6 ಕೋಟಿ ಜನ ಹೆಣ್ಮಕ್ಳು ಹೋ ಅಂತ ಅಳ್ತಾ ಕೂತಿದ್ದನ್ನು ನಾವು ನೋಡಿದ್ದೇವೆ. ಸ್ತ್ರೀ ಪರ್ವದಲ್ಲಿ 6 ಕೋಟಿ ಜನ ಯುಧಿಷ್ಠಿರನ ಮುಂದೆ ಅಳ್ತಾ ಇದ್ರೆ ಎಲ್ಲಿಗೆ ಹೋಗ್ಬೇಕ್ರಿ ಅವನು? ಎದೆ ಹೊಡೆದು ಸತ್ತೋಗ್ಬಿಡ್ಬೇಕು. ಸಾಯಲಿಲ್ಲ. ಯಾಕೆ ಅಂತಂದ್ರೆ ಕೃಷ್ಣನ ಅನುಗ್ರಹ ಇತ್ತು, ಧರ್ಮದ ಬಗ್ಗೆ ಅಚಲವಾದ ನಿಷ್ಠೆ ಇತ್ತು, ಅವ್ರಿಗೆಲ್ಲರಿಗೂ ವ್ಯವಸ್ಥೆ ಆಗೇ ಆಗತ್ತೆ ಅನ್ನುವ ವಿಶ್ವಾಸ ಇತ್ತು ಅವನಿಗೆ. ಇಲ್ಲಾಂದ್ರೆ ಸುಮ್ಮನೆ ಯೋಚನೆ ಮಾಡಿ ನೀವು, ಟ್ರಂಪೋ ಏನೋ ಅಲ್ಲಿಗೆ ಹೋಗಿ ನಿಂತಾಗ ಅಷ್ಟು ಜನ ವಿಧವೆಯರು ಅಳ್ತಾ ಇದ್ರೆ ಎಲ್ಲಿ ಎದೆ ಹೊಡೆದು ಸತ್ತೋಗ್ಬಿಡ್ಬೇಕು ಅವನು. ಹೋಗೋದೇ ಇಲ್ಲ. ಯಾಕೆಂತಂದ್ರೆ ಎದುರುಗಡೆ ಕಾದಾಡುವ ತಂತ್ರವೇ ಈಗ ಇಲ್ಲ. ಅದರಿಂದಾಗ ಅದು ಯಾವುದನ್ನು ನಾವು ಊಹೆ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ. ಅವಾಗ ಎದೆಗೆ ಎದೆ ಕೊಟ್ಟು ಮುಖಕ್ಕೆ ಮುಖ ಕೊಟ್ಟು ಹೋರಾಡ್ತಾ ಇದ್ರಲ್ಲ. ಇದನ್ನ ಮುಂದುವರೆದಿದ್ದ ಯುದ್ಧ ಅಂತೀರಾ, ಅದನ್ನು ಮುಂದುವರೆದಿದ್ದು ಅಂತೀರಾ? ಎಲ್ಲೋ ಕೂತು ಯಾರೋ ಹೊಡೆಯೋದು, ಇವನು ಸುಮ್ಮನೆ ಕೂತಿರೋದು, ಇವನು ಆಜ್ಞೆ ಮಾಡದೆ ಅಂತ ಅವನು ಹೊಡೆಯೋದು, ಇವನಿಗೆ ಯುದ್ಧದ ಭೀಕರತೆಯೇ ಗೊತ್ತಿರೋದಿಲ್ಲ. ಯುದ್ಧ ರಂಗದಲ್ಲಿ ನೇತಾನ್ಯಾಹು ಬಿಟ್ರೆ ಬೇರೆ ಯಾರಿಗೆ ಆ ಫೀಲ್ಡಿನಲ್ಲಿ ಅನುಭವ ಇದೆ? ಯಾರಿಗೂ ಇಲ್ಲ. ಅದರಿಂದಾಗಿ ಇವರು ಇದಕ್ಕೆಲ್ಲ ಏನ್ ಬೆಲೆ? ಅವಾಗ ಧರ್ಮರಾಜ ತಾನೇ ಹೋರಾಡಿದ್ದಾನೆ. ಅವನು ಎಲ್ಲರನ್ನೂ ಸಾಂತ್ವನಗೊಳಿಸಿದ, ಎಲ್ಲರಿಂದ ಅನುಮತಿಯನ್ನು ಪಡೆದ. ಆಮೇಲೆ 50 ದಿವಸಗಳ ಕಾಲ ನಗರದಲ್ಲಿ ಇದ್ದ. ಇಲ್ಲಿ 1 ತಿಂಗಳು ಮತ್ತು 50 ದಿವಸ. 1 ತಿಂಗಳು ಹೋಗಿ ಬಂದು ಮಾಡಿದ್ದಾನೆ ಭೀಷ್ಮರ ಹತ್ತಿರ. ಭೀಷ್ಮರ ಹತ್ತಿರದ ಉಪದೇಶದ ಅವಧಿ 1ರಿಂದ 1.5 ತಿಂಗಳು. ಆಮೇಲೆ ಸಮಯಂ ಕೌರವಾಗ್ರ್ಯಸ್ಯ ಸಸ್ಮಾರ ಪುರುಷರಷಭ. ಅವರು ಹೇಳಿದ್ರು ಭೀಷ್ಮಾಚಾರ್ಯರು, ಉತ್ತರಾಯಣ ಶುರು ಆಗ್ತಿದ್ದ ಹಾಗೆ ಬಂದ್ಬಿಡು ಅಂತ. ಉತ್ತರಾಯಣ ಶುರು ಆಯಿತು, 50 ದಿವಸ ಬೇಕಾಯಿತು. ಉತ್ತರಾಯಣ ಶುರು ಆಗ್ತಿದ್ದ ಹಾಗೆ ಬಂದ. ಅಂದ್ರೆ ಸರಿಸುಮಾರು 1.5 ತಿಂಗಳು. ಸನ್ನಿರ್ಯಯೌ ಗಜಪುರಾತ್ ಯಾಜಕೈ ಪರಿವಾರಿತ. ಹಸ್ತಿನಪುರದಿಂದ ಹೊರಟ ಎಲ್ಲರೂ ಬಂದರು. ಬರಬೇಕಾದ್ರೆ ಮಾಲೆ, ಗಂಧ, ಕ್ಷೌಮಾಣಿ, ರೇಷ್ಮೆಯ ಬಟ್ಟೆಗಳು, ಚಂದನ, ಅಗುರು ಎಲ್ಲವನ್ನ ಭೀಷ್ಮ ಸಂಸಾಧನಾಯ ವೈ. ಧೃತರಾಷ್ಟ್ರ, ಗಾಂಧಾರಿ, ಪೃಥ, ಕುಂತಿ ತಮ್ಮಂದಿರು, ಜನಾರ್ದನೇನಾನುಗತಃ. ಜನಾರ್ದನ ಅಂದರೆ ಶ್ರೀಕೃಷ್ಣ, ಆಮೇಲೆ ವಿದುರ, ಯುಯುತ್ಸು, ಯುಯುಧಾನ ಅಂದರೆ ಸಾತ್ಯಕಿ, ಅವರೆಲ್ಲರ ಜೊತೆಗೆ ಮಹತಾರಾಜ ಭೋಗ್ಯೇನ ಪಾರಿಬರಹೇಣ ತಮೃತಃ. ರಾಜವೈಭವದಿಂದಲೇ ಬಂದ ಅವನು. ಹಾಗೆ ಬಂದು ವೇದವ್ಯಾಸರ ಬಳಿ ನಿಂತರು, ಭೀಷ್ಮಾಚಾರ್ಯರ ಬಳಿ ನಿಂತರು. ಅಷ್ಟು ಹೊತ್ತಿಗೆ ವೇದವ್ಯಾಸರು, ನಾರದ, ಅಸಿತ ದೇವಲ ಎಲ್ಲರೂ ಮೊದಲೇ ಇದ್ರು. ಆಮೇಲೆ ಇವರನ್ನ ಕೂಡಿಕೊಂಡ್ರು. ಹತಶಿಷ್ಟೇಂದ್ರಪೈಶ್ಚಾನ್ಯೈ ನಾನಾ ದೇಶ ಸಮಾಗತೈ. ಅಳಿದು ಉಳಿದವರು ಅನೇಕ ಜನ ರಾಜರು ಬಂದಿದ್ರು. 1 ತಿಂಗಳು ಬಂದಿಲ್ಲ. ಓ ಬರ್ಲಿಲ್ಲ. ಅದನ್ನ ಹೇಳಿದ್ದು 50 ದಿವಸ ಆದ್ಮೇಲೆ ಬಂದಿದ್ದು ಅಂತ ಅದನ್ನ ಹೇಳಿದ್ದು. ಅವ್ರು ಹೇಳಿದ್ರಲ್ಲ ಭೀಷ್ಮಾಚಾರ್ಯರು, ಉತ್ತರಾಯಣ ಆದ್ಮೇಲೆ ಬನ್ನಿ ಅಂತ. ಹೇಳಿಲ್ವಲ್ಲ, ಹೇಳದೇ ಇರೋದನ್ನೇನು ಹೇಳೋದು? ಆಸ್ಪತ್ರೆಗೆ ಹೋದ್ರೆ ಅಂದ್ರೆ ಎಷ್ಟು ನಿಯರ್ 50 ದಿನ ಹೇಗೆ ಅವನು ಇಷ್ಟು ಜ್ಞಾನ ಕೊಟ್ಟು ಅವ್ರನ್ನ ಬಿಟ್ಟಿರ್ತಾನೆ? ಬಿಡ್ಬೇಕಾಯ್ತಲ್ಲ. ಅದೇ ಹೇಳಿದ್ದು. ಇಲ್ಲಿ ನಾವು ಯಾರು ನೋಡ್ಕೊಂಡಿದ್ರು, ಅದು ಯಾವಾಗ ಬೇಕಾದ್ರೂ ಬಾಯಿ ಹಾಕಬಹುದು. ಹದ್ದು ಬಂದು, ಭೀಕರ ಪ್ರಾಣಿಗಳು ಬಂದು ಹೀಗೆ ಕತ್ತು ತಿರುಗಿಸಿದ್ರೆ ಅಲ್ಲಿ ಉಳಿದ ಯಾವುದೋ ಶವವನ್ನ ಯಾವುದೋ ತಿಂತಾ ಇರುತ್ತೆ. ಹಿಂಗ ಕತ್ತು ತಿರುಗಿಸಿದ್ರು ಯಾವುದೋ ಶವ ಯಾವುದೋ ತಿಂತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಇರ್ಬೇಕಲ್ರಿ ಅವರಲ್ವಾ ಯೋಗಿಗಳು ಅಂದ್ರೆ. ಶಯಾನಂ ವೀರಚಯನೇ ದದರ್ಶ ನೃಪಸತ್ತಮಃ. ಹೋಗಿ ಅಭಿವಾದನೆ ಮಾಡಿದ್ರು. ದ್ವೈಪಾಯನ ಮೊದಲಾದವರಿಗೆ ಅಭಿವಾದನೆ ಮಾಡಿದ. ನಾಮಗೋತ್ರಗಳನ್ನು ಹೇಳಿಕೊಂಡು ನಮಸ್ಕಾರ ಮಾಡೋದನ್ನ ಅಭಿವಾದನೆ ಅಂತ. ಅಷ್ಟು ಹೊತ್ತಿಗೆ ಅವರಿಗೆ ಜ್ಞಾನ ಸ್ವಲ್ಪ ಸ್ವಲ್ಪ ಬರೋದು ಹೋಗೋದು ಹಾಗಾಗ್ತಾ ಇತ್ತು ಭೀಷ್ಮಾಚಾರ್ಯರಿಗೆ. ಯುಧಿಷ್ಠಿರೋ ನೃಪತೆ
ನಮಸ್ತೆ ಜಾಹ್ನವಿ ಸುತಾ. ಓ ಗಂಗೆಯ ಮಗನೇ ನಮಸ್ಕಾರ. ಶೃಣೋಷಿತೇನ್ ಮಹಾಬಾಹೋ ಬ್ರೂಹಿ ಕಿಂಕರವಾಣಿತೆ. ನಿನಗೆ ಹೇಳಲಿಕ್ಕಾದ್ರೆ ಏನ್ ಮಾಡಬೇಕು ಅಂತ ಹೇಳು. ಪ್ರಾಪ್ತೋಸ್ಮಿ ಸಮಯೇ ರಾಜನ್ ಅಗ್ನಿನಾಧಾಯತೆ ವಿಭೋ. ನಿನ್ನ ಯಾಗಶಾಲೆಯಲ್ಲಿ ಇರುವ ಅಗ್ನಿಯನ್ನು ತಗೊಂಡು ಬಂದಿದ್ದೇನೆ. ಸಂಸ್ಕಾರಕ್ಕೆ ಅಂತ ಅರ್ಥ. ನಿನ್ನ ಯಾಗ ಅಂದ್ರೆ ಅಗ್ನಿಶಾಲೆಯಲ್ಲಿರುವ ಅಗ್ನಿಯನ್ನು ಹೊರಗಡೆ ತಗೊಂಡು ಬಂದು ಇಡೋದೇನಿದೆ ಅದೇ ಮನೆಯ ಮುಂದೆ ಇಡೋದು. ಇದೇ ಅಗ್ನಿಯಿಂದ ಮಾಡಬೇಕು. ಅದು ಇವತ್ತೇನಾಗೋಗಿದೆ, ಅದು ಆಚಾರ. ಅವರು ಅಗ್ನಿಹೋತ್ರದ ಹೆಸರು ಕೇಳಿರಲ್ಲ. ಈಗ ಸಾಯುವವರು ಯಾವುದೋ ಒಂದು ಹತ್ತಿಸಿ ಅಲ್ಲಿ ಮನೆ ಹೊರಗಡೆ ಇಡ್ತೇವೆ. ಇವಾಗ ಅದೇನಾಗಿದೆ, ಇವರು ಮನೆಯವರು ಬ್ರಾಹ್ಮಣರು ಸತ್ತಿದ್ದಾರೆ ಅಂತ ಗೊತ್ತಾಗ್ಬೇಕಷ್ಟೆ. ಸತ್ತವನ್ ಬ್ರಾಹ್ಮಣ ಅಂತ ಅವತ್ತೇ ಗೊತ್ತಾಗೋದು. ಯಾಕೆಂದ್ರೆ ಹೊರಗಡೆ ಬೆಂಕಿ ಇರುತ್ತೆ. ಅದರಿಂದಾಗಿ ಅವಾಗ ನಿಜವಾದ ಕ್ರಮ ಏನು ಅಂದ್ರೆ, 3 ಅಗ್ನಿಗಳಿತ್ತಲ್ಲ, ಆಹವನೀಯ, ದಕ್ಷಿಣ, ಗಾರ್ಹಪತ್ಯ. ಅದರಿಂದ ಆ ಗೃಹಪತ್ಯಾದ ಅಗ್ನಿಯನ್ನೇ ದಕ್ಷಿಣಾಗ್ನಿಯೊಂದಿಗೆ ಸೇರಿಸಿ ತಂದು ಮನೆ ಹೊರಗಡೆ ಇಡ್ತಾ ಇದ್ರು. ಯಜಮಾನನನ್ನ ಅವನು ಯಾವ ಅಗ್ನಿಯನ್ನ ಪೂಜೆ ಮಾಡ್ತಾ ಇದ್ದ ಅದೇ ಅಗ್ನಿಯಿಂದ ಸುಡೋದು ಅಂತ. ಆಚಾರ್ಯ ಬ್ರಾಹ್ಮಣಾಶ್ಚೇಮೆ ಋತ್ವಿಜೋ ನಾಗರ ಇಮೆ. ಎಲ್ಲರೂ ಬಂದಿದ್ದಾರೆ ನೋಡಿ. ಆಚಾರ್ಯರು ಬಂದಿದ್ದಾರೆ, ಬ್ರಾಹ್ಮಣರು ಬಂದಿದ್ದಾರೆ, ಋತ್ವಿಜರು ಬಂದಿದ್ದಾರೆ, ನಗರದವರು ಬಂದಿದ್ದಾರೆ, ನಿನ್ನ ಮಗನಾದ ಧೃತರಾಷ್ಟ್ರ ಬಂದಿದ್ದಾನೆ. ಉಪಸ್ಥಿತ ಸಹ ಮಾತ್ಯೋ ವಾಸುದೇವಶ್ಚ ವೀರ್ಯವಾನ್. ಕೃಷ್ಣನೂ ಬಂದಿದ್ದಾನೆ. ಅಳಿದು ಉಳಿದ ರಾಜರೂ ಬಂದಿದ್ದಾರೆ. ಅವರೆಲ್ಲರನ್ನ ಕಂಡುಬಿಟ್ಟು ನೋಡ್ಲಿಕ್ಕಾದ್ರೆ ನೋಡಬಹುದಾ ಅಜ್ಜ ಅಂದ. ತಾನ್ ಪಶ್ಚ ಕುರುಷಾರ್ದೂಲ ಸಮುನ್ಮೀಲಯ ಲೋಚನೆ. ಕಣ್ಣು ತೆರೆ. ಅಗ್ನಿ ಗೃಹಸ್ಥರಿಗೆ ಮಾತ್ರ ಅಲ್ವಾ? ಒಳ್ಳೆ ಪ್ರಶ್ನೆ. ನೈಷ್ಠಿಕ ಬ್ರಹ್ಮಚಾರಿಗಳು ಅಗ್ನಿಯನ್ನು ಮಾಡಬೇಕು, ಅಗ್ನಿ ಕಾರ್ಯ ಮಾಡಲೇಬೇಕು. ಅದೇ ಅಗ್ನಿಯನ್ನು ತಂದರು. ಯಚ್ಚೇಹ ಕಿಂಚಿತ್ ಕರ್ತವ್ಯಂ ತತ್ಸರ್ವಂ ಪ್ರಾಪಿತಂ ಮಯ ಯಥೋಕ್ತಂ ಭವತಾ ಕಾಲೇ ಸರ್ವಮೇವ ಚ ತತ್ಕೃತಂ. ನೀನು ಏನು ಮಾಡಬೇಕು ಅಂತ ಹೇಳಿದ್ದೀಯೋ ಎಲ್ಲ ಮಾಡಿದ್ದೇವೆ. ನಾವೇನು ಮಾಡಬೇಕು ಅಂತ ಇದೆಯೋ ಅದನ್ನೆಲ್ಲವನ್ನು ತಂದಿದ್ದೇವೆ. ಈ ರೀತಿ ಹೇಳಿದಾಗ ಭೀಷ್ಮಾಚಾರ್ಯರು ಕಣ್ತೆರೆದು ದದರ್ಶ ಭಾರತಾನ್ ಸರ್ವಾನ್, ಎಲ್ಲರನ್ನ ನೋಡಿದರಂತೆ. ಆಮೇಲೆ ಭೀಷ್ಮಾಚಾರ್ಯರು ಹೇಳಿದರಂತೆ, ದಿಷ್ಟ್ಯಾ ಪ್ರಾಪ್ತೋಸಿ ಕೌಂತೇಯ ಸಹ ಮಾತ್ಯೋ ಯುಧಿಷ್ಠಿರ. ದಿಷ್ಟ್ಯಾ ಪ್ರಾಪ್ತಃ ಅಸಿ. ದೇವರ ಇಚ್ಛೆಯಿಂದ. ದಿಷ್ಟಿ ಅಂದ್ರೆ ದೇವರ ಇಚ್ಛೆ. ಅದೃಷ್ಟ ಆದ್ರೂ ದೇವರ ಇಚ್ಛೆ. ನಮಗೆ ಕಾಣಲ್ವಲ್ಲ. ಅದೃಷ್ಟ ಅಂದ್ರೇನು? ಕಾಣದೇ ಇರೋದು ಅಂತ. ದಿಷ್ಟ್ಯಾ ದೇವರ ಇಚ್ಛೆಯಿಂದ ನೀನು ಬಂದಿದ್ದಿ. ಈಗ ಸೂರ್ಯ ಉತ್ತರದ ಕಡೆಗೆ ವಾಲಿದ್ದಾನೆ. ಉತ್ತರಾಯಣ ಅಂದ್ರೇನು? ಉತ್ತರದ ದಿಕ್ಕಿನ ದಾರಿ. ಅಯನ ಅಂದ್ರೆ ದಾರಿ. ರಾಮಾಯಣ ಅಂದ್ರೂ ಅದೇ ಅಲ್ವಾ, ರಾಮ ನಡೆದ ದಾರಿ ಅಂತ. 8 ರಾತ್ರ್ಯ ಶಯಾನಸ್ಯಾದ್ಯ ಮೇಘತಾ. 8 58 ದಿವಸಗಳಾದವು ನಾನು ಮಲಗಿ. ಶರೇಶು ನಿಶಿತಾಗ್ರೇಶು, ಚೂಪಾದ ಬಾಣದ ಮೇಲೆ ಮಲಗಿದ್ದೇನೆ. ನನಗೆ 100 ವರ್ಷದ ಫೀಲಿಂಗು. ಯಥಾ ವರ್ಷಶತಂ ತಥಾ. ಮಾಘೋಯಂ ತಮನುಪ್ರಾಪ್ತ ಮಾಸ ಪುಣ್ಯೋ ಯುಧಿಷ್ಠಿರ. ಮಾಘ ಮಾಸ ಬಂದಿದೆ. ತ್ರಿಭಾಗಚೇತ ಪಕ್ಷೋಯಂ ಶುಕ್ಲೋ ಭವಿತುಮರ್ಹತಿ. ಪ್ರಾಯ ನನ್ನ ಅರಿವು ನೆನಪು ಸರಿಯಾಗಿದ್ರೆ ಈಗ ಶುಕ್ಲ ಪಕ್ಷ, ಮಾಘ ಮಾಸ ಶುಕ್ಲ ಪಕ್ಷ. ಈ ರೀತಿಯಾಗಿ ನುಡಿದು ಧೃತರಾಷ್ಟ್ರನಿಗೆ ಕರೆದು ಹೇಳಿದ್ರಂತೆ ಭೀಷ್ಮಾಚಾರ್ಯರು. ಧೃತರಾಷ್ಟ್ರ ಬಂದ. ರಾಜನ್ ವಿದಿತ ಧರ್ಮೋಸಿ ಬುದ್ಧ್ಯಾ ವೀತಾರ್ಥ ಸಂಶಯ. ಇಲ್ಲ 8 ದಿವಸದ ಉಪದೇಶ ಅಲ್ಲ, ಆ್ಯಡ್ ಮಾಡಬೇಕು. ಇಷ್ಟು ದಿವಸ
ಎರಡನ್ನೂ ಸೇರಿಸಿ 50 ದಿವಸ ಕಳೆದು ಬಂದದ್ದು, ಅಲ್ಲಿ ಮಲಗಿದ್ದು, ಇದನ್ನು ಸೇರಿಸಿ ಹೇಳಬೇಕು ಅಂತ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ದಿಲೀಪ್ ರತ್ನಾಕರರ ಪ್ರಶ್ನೆ. ವೇತ್ಥ ಶಾಸ್ತ್ರಾಣಿ ಸೂಕ್ಷ್ಮಾಣಿ ಧರ್ಮಾಂಶ್ಚ ಮನುಜೇಶ್ವರ. ಆದ್ದರಿಂದಾಗಿ ಶಾಸ್ತ್ರಾಣಿ ಸೂಕ್ಷ್ಮಾಣಿ ವೇತ್ಥ, ಇದು ಧೃತರಾಷ್ಟ್ರ ಚೆನ್ನಾಗಿ ತಿಳಿದಿರುವೆ. ನಿನಗೆ ನಾನೇನು ಹೇಳಬೇಕಾದ್ದಿಲ್ಲ, ಮೊದಲಿಂದಲೂ ಅವನು ವಿದ್ಯಾರಥ. ಧೃತರಾಷ್ಟ್ರ ಮತ್ತು ಧರ್ಮರಾಜರಲ್ಲಿರುವ ಕಾಮನ್ ಫೀಚರ್ ಏನು ಅಂದರೆ ಇಬ್ಬರೂ ಕೂಡ ಉತ್ಕಟ ವಿದ್ಯಾರಥರು. ವೇದಾಂಶ್ಚ ಚತುರಸ್ಸರ್ವಾನ್ ಷಡಂಗೈರುಪಬೃಂಹಿತಾನ್. ವೇದಗಳನ್ನು ತಿಳಿದಿರುವೆ, 6 ಅಂಗಗಳನ್ನು ತಿಳಿದಿರುವೆ, ಅದರಿಂದ ದುಃಖ ಪಡಬೇಡ, ಆಗಬೇಕಾದದ್ದು ಆಯಿತು. ನೀನು ಕೃಷ್ಣದ್ವೈಪಾಯನಾದಪಿ ಶ್ರುತಂ ಧರ್ಮ ರಹಸ್ಯಂತೆ, ವೇದವ್ಯಾಸರಿಂದಲೇ ಧರ್ಮ ರಹಸ್ಯವನ್ನು ತಿಳಿದಿದ್ದಿ. ನಿನಗೆ ನಿನ್ನ ಮಕ್ಕಳು ಹೇಗೋ ಪಾಂಡವರು ಹಾಗೆ. ಪಾಂಡವರೇ ನಿಜವಾದ ಮಕ್ಕಳು. ಯಾಕೆ ಅಂದರೆ ತಾನ್ಪಾಲಯ ಸ್ಥಿತೋ ಧರ್ಮೇ ಗುರು ಶುಶ್ರೂಷಣೆ ರತಾನ್. ನಿನ್ನನ್ನು ತಂದೆಯಂತೆಯೇ ಪರಿಗಣಿಸಿ ಪಾಲನೆ ಮಾಡಿದ್ದಾರೆ. ಧರ್ಮರಾಜ ನಿನ್ನ ಮಾತಿನಂತೆ ನಡೀತಾನೆ. ಆನೃಶಂಸ್ಯ ಪರಂಹೇನಂ ಜಾನಾಮಿತು ಯುಧಿಷ್ಠಿರಂ. ಯುಧಿಷ್ಠಿರ ಕರುಣಾತ್ಮ, ಮಿದುವಾದ ಬಗೆಯವನು ಅಂತ ಗೊತ್ತಾಗಿದೆ. ಆದರೆ ನಿನ್ನ ಮಕ್ಕಳು ಹಾಗಿರಲಿಲ್ಲ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ತವ ಪುತ್ರ ದುರಾತ್ಮಾನಃ ಕ್ರೋಧ ಲೋಭ ಪರಾಯಣಾಃ ಈರ್ಷ್ಯಾಭಿಭೂತ ದುರ್ವೃತ್ತಾಃ ತಾನ್ನ ಶೋಚಿತು ಮರಹಸಿ. ಅವರು ಈರ್ಷ್ಯಾಭಿಭೂತಾಃ, ಮಾತ್ಸರ್ಯದಿಂದ ಕೂಡಿದವರು, ದುರ್ವೃತ್ತರು. ತಾನ್ನ ಶೋಚಿತು ಮರಹಸಿ, ಅವರ ಬಗೆಗೆ ಶೋಕ ಪಡಬೇಡ. ಈ ರೀತಿಯಾಗಿ ಹೇಳಿ ಭೀಷ್ಮ ಭಗವನ್ನ ದೇವದೇವೇಚ ಸುರಾತುರ ನಮಸ್ಕೃತ ತ್ರಿವಿಕ್ರಮ ನಮಸ್ತೆಸ್ತು ಶಂಖಚಕ್ರ ಗದಾಧರ. ಈ ರೀತಿಯಾಗಿ ಹೇಳುವಾಗ ಎಲ್ಲರೂ ಕೂಡ ತಮ್ಮ ತಮ್ಮ ಪಾಲಿನ ಉಪದೇಶವನ್ನು ಪಡೆದಾಯ್ತು. ಭೀಷ್ಮಾಚಾರ್ಯರು ಏನ್ ಮಾಡಿದ್ರು, ದೇವರನ್ನ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಭಗವನ್ನ ದೇವದೇವೇಶ ಸುರಾಸುರ ನಮಸ್ಕೃತ ತ್ರಿವಿಕ್ರಮ ನಮಸ್ತೆಸ್ತು ಶಂಖಚಕ್ರ ಗದಾಧರ ಅಂತ ಹೇಳಿ ಅವನ ಸ್ತೋತ್ರ ಮಾಡಿ, ಅನುಜಾನೀಹಿ ಮಾಂ ಕೃಷ್ಣ ವೈಕುಂಠ ಪುರುಷೋತ್ತಮ. ಕೃಷ್ಣ, ಈ ದೇಹವನ್ನು ಬಿಡಲಿಕ್ಕೆ ಅನುಮತಿ ಕೊಡು, ನಾನು ಹೊರಡಲಿದ್ದೇನೆ. ತ್ರಾಯಸ್ವ ಪುಂಡರೀಕಾಕ್ಷ ರಕ್ಷಾಶ್ಚತೆ ಪಾಂಡವೇಯಾ. ನಾನು ಏನು ಹೇಳಿದೆ, ನಿನ್ನ ಪ್ರೇರಣೆಗೊಳಗಾಗಿ ರಾಜಧರ್ಮವನ್ನ ಅದನ್ನು ಉಳಿಸ್ಬೇಕಾದವರು ಪಾಂಡವರ ಸಂತತಿಯವರು, ಅವರನ್ನು ರಕ್ಷಣೆ ಮಾಡು. ಏಕೆಂದರೆ ನಾನು ಹೇಳಿದ ರಾಜಧರ್ಮ ಕೌರವರಂತೆ ಇರುವವರು ತಲೆಯೇ ಕೆಡಿಸ್ಕೊಳ್ಳಲ್ಲ, ಅದಕ್ಕೆ ವಿರುದ್ಧವಾಗಿಯೇ ನಡೆಯೋದು. ವಾಸುದೇವೇನ ತೀರ್ಥೇನ ಪುತ್ರ ಸಂಶಾಮ್ಯ ಪಾಂಡವೈ. ನಾನು ದುರ್ಯೋಧನನಿಗೆ ಹೇಳಿದ್ದೆ, ಕೃಷ್ಣ ಎಲ್ಲಿಯೋ ಯತ ಕೃಷ್ಣಸ್ತತೋ ಧರ್ಮ ಯತೋ ಧರ್ಮಸ್ತತೋ ಜಯ. ವಾಸುದೇವೇನ ತೀರ್ಥೇನ ಪುತ್ರ ಸಂಶಾಮ್ಯ ಪಾಂಡವೈ ಅಂತ ಹೇಳಿದ್ದೆ. ಎಲ್ಲಿ ಕೃಷ್ಣ ಇದ್ದಾನೆ ಅಂದರೆ ಅಲ್ಲಿ ಧರ್ಮ ಇದೆ, ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರುತ್ತೆ. ಪಾಂಡವರು ಧರ್ಮದಲ್ಲಿ ಇದ್ದಾರೆ, ಕೃಷ್ಣನಿಗೆ ಪ್ರಿಯರಾಗಿದ್ದಾರೆ, ಆದ್ದರಿಂದ ಅವರ ಜೊತೆಗೆ ಶಾಂತಿಯಿಂದಿರೂ ಎಂದೆ. ಸಂಧಾನಸ್ಯ ಪರಕಾಲ ತವೇತಿ ಚ ಪುನಃ ಪುನಃ. ಬಹಳ ಹೇಳಿದೆ, ಇರಲಿ, ಅವರು ಹಾಳಾದ್ರು, ಭೂಮಿಯನ್ನು ಹಾಳು ಮಾಡಿದ್ರು. ಘಾತಯಿತ್ವೇಹ ಪೃಥಿವೀಂ ತತಸ್ಸ ನಿಧನಂ ಗತಾಹ. ಅದರಿಂದ ನಾನು ತಿಳಿದುಕೊಂಡಿದ್ದೇನೆ, ನರನ ಜೊತೆಗೆ ಇರುವ ನಾರಾಯಣನೇ ನೀನು ಅಂತ ತಿಳ್ಕೊಂಡಿದ್ದೇನೆ. ನರನ ಜೊತೆಗಿರುವ ನಾರಾಯಣನೇ ನೀನು ಅಂತ ತಿಳ್ಕೊಂಡಿದ್ದೇನೆ. ನನಗೆ ಗೊತ್ತಿದೆ ನೀನು ಅಂತ. ಮತ್ತೊಮ್ಮೆ ಕೇಳ್ತಾ ಇದ್ದೇನೆ, ಅನುಮತಿ ಕೊಡು. ಇವರು ಇಸ್ಕಾನ್ನವರು
ಕೃಷ್ಣ ಒಬ್ಬನೇ ಪೂರ್ಣಾವತಾರ, ಉಳಿದದ್ದು ಯಾವುದು ಅಲ್ಲ ಅಂತ ಹೇಳ್ತಾರೆ. ಹ್ಮ್ ವೇದವ್ಯಾಸರನ್ನು ಪರಮಾತ್ಮನ ಅವತಾರ ಅಂತ ಒಪ್ಪಲ್ಲ. ಹ್ಮ್ ಎಲ್ಲ ಏನು ಎಕ್ಸ್ಟ್ರೀಮ್ಗಳು, ಗ್ರಂಥವನ್ನೇ ಓದದೆ ಈ ದುರವಸ್ಥೆ ಬಂದಿರೋದು. ಅವತಾರ ಅಂತ ಒಪ್ತಾರೆ, ಆದ್ರೆ ಆವೇಶ ಅವತಾರ ಅಂತ ಅದೇ ಪೂರ್ಣಾವತಾರ ಅಂತ ನಾ ಅದನ್ನೇ ಹೇಳಿದ್ದು, ಅವನೊಬ್ಬನೇ ಪೂರ್ಣಾವತಾರ ಅಂತ ಹೇಳ್ತಾರೆ ಅಂತ. ತಥಾ ಮೇ ನಾರದ ಪ್ರಾಹ ವ್ಯಾಸಶ್ಚ ಸುಮಹಾತಪಾಹ. ನಾರದರು ಹೇಳಿದ್ದಾರೆ, ನರನಾರಾಯಣರೇ ಇಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಅದರಿಂದ ಅನುಮತಿ ಕೊಡು. ಅವನು ಕೃಷ್ಣ ಹೇಳಿದ, ಅನುಜಾನೇಮಿ ಭೀಷ್ಮತ್ವಾಂ ವಸೂನಾಪ್ನುಹಿ ಪಾರ್ಥಿವ ಅನುಜಾನೀಹಿ. ಒಳ್ಳೇದಾಯ್ತು, ಹೋಗಿ ಬಾ, ನೀನು ವಸುಗಳಲ್ಲಿ ಒಬ್ಬ. ನತೇಸ್ತಿ ವೃಜಿನಂ ಕಿಂಚಿತ್ ಶುದ್ಧಾತ್ಮೈಶ್ವರ್ಯ ಸಂಯುತ. ನಿನಗೆ ಯಾವ ಪಾಪವೂ ಇಲ್ಲ. ಯಾಕೆ ಅಂದ್ರೆ ಈಗಾಗಲೇ ಕಳ್ಕೊಂಡಿದ್ಯಲ್ಲ. ಶಾಪ ಏನಿತ್ತು? ಮೃತ್ಯಷ್ಟಕೋತ್ಥಾಮಪಿ ವೇದನಾಂತಹ. 8 ಜನ್ಮದ ದುಃಖ, 8 ಮರಣದ ದುಃಖ ನಿನಗಿರ್ಲಿ ಅಂತ ಬ್ರಹ್ಮದೇವರ ಶಾಪ. ಪ್ರಾಪ್ನೋಸಿ ಶಸ್ತ್ರೈ ಬಹುಧಾ ನಿಕೃತ್ತ. ಶಸ್ತ್ರಗಳಿಂದ ಚುಚ್ಚಲ್ಪಟ್ಟು 8 ಸಾವಿನಲ್ಲಿ ಏನು ವೇದನೆ ಉಂಟಾಗಬೇಕು ಆ ವೇದನೆ ನಿನಗೊಟ್ಟಿಗೆ ಉಂಟಾಗಲಿ ಅಂತ ಅವ್ರಿಗೆ ಶಾಪ. ಅದನ್ನೆಲ್ಲ ಕಳ್ಕೊಂಡಿದ್ದೀಯ ನೀನು. ಸೋತ್ತಮರಾದ ವಸಿಷ್ಠರಿಗೆ ಮಾಡಿದ ದ್ರೋಹ, ನಿನ್ನ 7 ಜನ ಅಣ್ಣಂದಿರನ್ನ ಕೆಟ್ಟ ದಾರಿಗೆ ಒಯ್ದ ಪಾಪ, ಅದೆಲ್ಲ ಇಲ್ಲಿ ಪರಿಹಾರ ಆಯಿತು. ಪರಶುರಾಮ ದೇವರಿಗೆ ಮಾಡಿದ ದ್ರೋಹ ಎಲ್ಲ ಶಾಂತವಾಯಿತು. ಆದ್ದರಿಂದ ನಿನಗೆ ಇನ್ಯಾವ ಪಾಪವೂ ಇಲ್ಲ, ಶುದ್ಧಾತ್ಮನಾಗಿ ಸಾಗು. ಅಲ್ಲ, ಪರಶುರಾಮ ದೇವರು ಬಂದು ಅಂಬೆನ ಮದುವೆ ಆಗುವಂತ ಹೇಳಿದಾಗ ಕೇಳಲಿಲ್ವಲ್ಲ, ಯುದ್ಧ ತಾನೇ ಮಾಡಿದ್ದು. ಪಿತೃಭಕ್ತೋತಿ ರಾಜರತಿ ಮಾರ್ಕಂಡೇಯ ಇವಾಪರಹ. ಅದರಿಂದ ಮಾರ್ಕಂಡೇಯರಂತೆ ಪಿತೃಭಕ್ತನಿದ್ದಿ, ಮೃತ್ಯುವನ್ನು ಗೆದ್ದಿದ್ದಿ ಅಂತ ಹೇಳಿದಾಗ, ಪ್ರಾಣಾನ್ ಉತ್ಸೃಷ್ಟುಮಿಚ್ಛಾಮಿ ತನ್ಮಾನುಜ್ಞಾತುಮರ್ಹಥ. ಸ್ವೋತ್ತಮರಾದ ಪಾಂಡವರಿಗೆ ಕೇಳಿದ, ನಾನು ಪ್ರಾಣವನ್ನು ಬಿಡಬೇಕು ಅಂತ ಇದ್ದೇನೆ, ಎಲ್ಲರೂ ಅನುಮತಿ ಕೊಡಿ. ಸತ್ಯೇ ಪ್ರಯತಿತವ್ಯಂ ಚ ಸತ್ಯಂ ಹಿ ಪರಮಂ ಬಲಂ. ಸತ್ಯಕ್ಕಾಗಿ ಪ್ರಯತ್ನಿಸಿ, ಸತ್ಯವೇ ಬಲ. ಆನೃಶಂಸ್ಯ ಪರೈರ್ಭಾವ್ಯಂ. ಕರುಣೆ ಇಟ್ಟುಕೊಳ್ಳಿ, ನಿಗೃಹೀತೇಂದ್ರಿಯರಾಗಿ, ಜ್ಞಾನಿಗಳಿಗೆ ಒಳಿತನ್ನು ಮಾಡಿ, ಧರ್ಮಶೀಲರಾಗಿ, ತಪೋನಿತ್ಯರಾಗಿ ಅಂತ ಹೇಳ್ತಾ ಇದ್ದಾಗ ಭೀಷ್ಮಾಚಾರ್ಯರ ಪರವಾಗಿ ಎಲ್ಲವನ್ನು ದಾನ ಮಾಡಿದ. ಎಲ್ಲ ಬೇಕಾದಷ್ಟು ಹಣವನ್ನ ದಾನ ಮಾಡಿದ. ಆಮೇಲೆ ಎಲ್ಲರಿಗೂ ಹೇಳಿದ, ಇದಿಷ್ಟೇ ದಾನ ಮಾಡಿದ್ದು ತಂದಿದ್ದ ಅವನು. ಬ್ರಾಹ್ಮಣಾಶ್ಚೈವತೆ ತರವೇ ವೃದ್ಧಾಶ್ಚೈವ ವಿಶೇಷತಃ. ಕಡೆಗೆ ಹೇಳ್ತೇನೆ, ಆಚಾರ್ಯಾ ಋತ್ವಿಜಶ್ಚೈವ ಪೂಜನೀಯ ನರಾಧಿಪ. ಇಷ್ಟು ಜನರಿಗೆ ಗೌರವ ಕೊಡಬೇಕು. ದೇವರನ್ನ ಪಡೆದವರಿಗೆ, ದೇವರ ದಾರಿಯಲ್ಲಿರುವವರಿಗೆ, ಆಚಾರ್ಯರಿಗೆ, ಋತ್ವಿಜರಿಗೆ, ವೃದ್ಧರಿಗೆ, ಜ್ಞಾನ ವೃದ್ಧರಿಗೆ ನೀನು ಬೆಲೆ ಕೊಡಬೇಕು ಅಂತ ಹೇಳಿದರು ಅನ್ನುವಲ್ಲಿಗೆ 155ನೇ ಅಧ್ಯಾಯ ಆಯಿತು. ಏವ ಮುಕ್ತ್ವಾ ಕುರುಂತರವಾನ್ ಭೀಷ್ಮ ಶಾಂತನವಸ್ತದಾ. ಈ ರೀತಿಯಾಗಿ ಭೀಷ್ಮಾಚಾರ್ಯರು ತೂಷ್ಣೀಂ ಬಭೂವ ಕೌರವ್ಯ ಸಮುಹೂರ್ತಂ ಕುರುದ್ವಹ. ಒಂದು ಸ್ವಲ್ಪ ಹೊತ್ತು ಮೌನ, ತನ್ನನ್ನ ಆ ಸಂದರ್ಭದಲ್ಲಿಯೂ ಧಾರಣಾನುಕ್ರಮಾತ್ ಸ್ಥಿತ, ಮಲ್ಕೊಂಡಿದ್ದಾಗಲೂ ಕೂಡ ಮನಸ್ಸನ್ನು ಒಟ್ಟೈಸಿ ಒಳ್ಳೆಯ ಗತಿಯನ್ನ ಪಡೆಯಲಿಕ್ಕೆ ಪ್ರಯತ್ನ ಪಟ್ಟಿದ್ದಂತೆ. ತ್ವಸ್ಯೋರ್ಧ್ವಂ ಅಗಮನ್ ಪ್ರಾಣಾಃ ಸನ್ನಿರುದ್ಧ ಮಹಾತ್ಮನಃ. ಯಾವಾಗ ದೇಹವನ್ನು ಬಿಡಬೇಕು ಅಂತ ಹೊರಟ್ರೋ ಅವಾಗ ಇದಮಾಶ್ಚರ್ಯಮಾಸೀಚ್ಚ, ಒಂದು ಅದ್ಭುತವಾದ ಆಶ್ಚರ್ಯ ಘಟಿಸಿತು. ಏನು? ತತ್ತದ್ವಿಶಲ್ಯಮಭವತ್ ಯೋಗಯುಕ್ತಸ್ಯ ವೈಕ್ರಮಾತ್. ಆ ದೇಹವನ್ನು ಬಿಡುವಾಗ ಪ್ರಾಣ
ನಾಭಿಯಿಂದ ಮೇಲ್ಗಡೆ ಹೋಗ್ತಾ ಇರುವಾಗ ಇಲ್ಲಿ ಎಲ್ಲ ಬಾಣಗಳೆಲ್ಲ ತಮ್ಮಿಂದ ತಾವೇ ಕಳಚ್ಕೊಂಡು ಬೀಳ್ಲಿಕ್ಕೆ ಶುರು ಆಯ್ತಂತೆ. ಹೀಗೆ ಮೇಲ್ಗಡೆ ಬರುವಾಗಂತೂ ಚುಚ್ಚಿದ ಬಾಣಗಳೆಲ್ಲ ತಮ್ಮಿಂದ ತಾವೇ ಕಳಚ್ಕೊಂಡು ಬೀಳ್ಲಿಕ್ಕೆ ಶುರು ಆಯಿತು. ಕ್ಷಣೇನ ಪ್ರೇಕ್ಷತಾಂ ತೇಷಾಂ ವಿಶಲ್ಯಶ್ಚೋಭವತ್ತದಾ. ನೋಡ್ತಾ ಇರುವಾಗ ಇಡೀ ಮೈಯಲ್ಲಿರುವ ಬಾಣ ಎಲ್ಲ ಕಳಚಿ ಬಿತ್ತು. ಎಲ್ಲರೂ ಆಶ್ಚರ್ಯಪಟ್ರಂತೆ. ಆಮೇಲೆ ಜಗಾಮ ಭಿತ್ವಾ ಮೂರ್ಧಾನಂ ದಿವಮಭ್ಯುತ್ಪಪಾತಃ. ಈ ತಲೆಯಿಂದ ಶರೀರ ಇದು ಪ್ರಾಣ ಥಪ್ಪ ಮೇಲ್ಗಡೆ ಹೋಯ್ತು. ಆದರೆ ದೇವದುಂದು ಬಿನಾದ ಆಯಿತು, ಎಲ್ಲ ಆಯಿತು. ನಿಸ್ಸೃತ್ಯಾಕಾಶಮಾವಿಶ್ಯ ಕ್ಷಣೇನ ಅಂತರಧೀಯತ. ಉಲ್ಕೆಯಂತೆ ತಲೆಯ ಮಧ್ಯದಿಂದ ಸಿಡಿದು ಕಣ್ಮರೆಯಾಯಿತು. ಈ ರೀತಿಯಾಗಿ ಏವಂ ಸ ನೃಪಶಾರ್ದೂಲ ಶ್ರೀಮಾನ್ ಚಾಂತನವಸ್ತದ ಸಮಯುಜ್ಯತ ಲೋಕೈಸ್ವೈಃ ಭಾರತಾನಾಂ ಕುಲೋದ್ವಹ. ಹೀಗೆ ಭೀಷ್ಮಾಚಾರ್ಯರು ತಮ್ಮ ಲೋಕವನ್ನು ಸೇರಿದರು. ಇಲ್ಲಿ ರಹಸ್ಯ ಇರೋದು. ಆಚಾರ್ಯರು ಹೇಳ್ತಾರೆ, ಯಾರ ಸಾಧನೆ ಇನ್ನೂ ಇರುತ್ತೆ ಅವಾಗ ಜ್ಞಾನಿಗಳಿಗೂ ಕೂಡ ಕಾಯತ್ಯಾಗ ಕ್ಷಣೋ ಯದ, ಅವರಿಗೆ ಕಡೆ ಕ್ಷಣದಲ್ಲಿ ಆ ದೇವರ ನೆನಪು ತಪ್ಪಿ ಹೋಗುತ್ತಂತೆ. ಅದರಿಂದಾಗಿ ವಸೂನೇವಗತಸ್ಸದ ಅಂತ ಭಾಗವತ, ಸಮಯುಜ್ಯತ ಸ್ವೈರ್ಲೋಕೈಹಿ ಅಂತ ಮಹಾಭಾರತ. ಅದರಿಂದಾಗಿ ಅವರು ಮೂಲ ರೂಪವನ್ನ ಸ್ಮರಣೆ ಮಾಡಿದ್ರು. ಕೃಷ್ಣ ಏನ್ ಹೇಳಿದ್ದು? ನನ್ನನ್ನೇ ನೆನಪಿಸಿಕೊಳ್ಳುತ್ತಾ ದೇಹತ್ಯಾಗ ಮಾಡೋದು ಅಂತ. ರಾಮಾನುಜೀಯರಲ್ಲಿ ಪ್ರಪತ್ತಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಒಂದು ಸರ್ತಿ ಶರಣಾದ್ರೆ ಸಾಕು, ಅಂತ್ಯ ಜನ್ಮ ಸ್ಮೃತಿಂ ವಿನ. ಸಾಯುವಾಗ ದೇವರ ನೆನಪು ಮಾಡ್ಕೊಳ್ಳದೆ ಹೋದ್ರೂ ಆಯ್ತು, ನಿಮ್ಮನ್ನ ಒಳ್ಳೆ ಲೋಕಕ್ಕೆ ಕರ್ಕೊಂಡೇ ಹೋಗ್ತಾನೆ ಅಂತ. ಆದ್ರೆ ಕೃಷ್ಣ ಹೇಳ್ತಾನೆ ಹಾಗಲ್ಲ, ನನ್ನನ್ನ ನೆನೆದೇ ಬಿಡಬೇಕು ಅಂತ. ಸಂತತಂ ಚಿಂತೆಯೇ ಅನಂತಂ ಅಂತಕಾಲೇ ವಿಶೇಷತಃ ಅಂತ. ಅಂತ್ಯಕಾಲದಲ್ಲಿ ದೇವರನ್ನ ನೆನೆಯುತ್ತಲೇ ದೇಹತ್ಯಾಗ ಮಾಡಬೇಕು, ಅದು ವಿಶೇಷ, ಬೇರೆ ಅಲ್ಲ. ಅದರಿಂದಾಗಿ ಇಡೀ ಜೀವನ ಅದಕ್ಕಾಗಿ ಪ್ರಯತ್ನ ಪಡಬೇಕು, ಸಾವಿನಲ್ಲಿ ದೇವರ ಸ್ಮರಣೆ ಆಗಲಿ ಅಂತ. ಇದು ಸ್ಪಷ್ಟ. ಕಡೆ ಕ್ಷಣದಲ್ಲಿ ಭೀಷ್ಮರಂತಹ ಜ್ಞಾನಿಗಳ ಮನಸ್ಸು ದೇವರ ಮುಸುಕಿದ ಮೋಹ ಅವರಿಗೆ ಅಡ್ಡ ಆಗಿ ಅವರು ತಮ್ಮ ಮೂಲ ರೂಪವನ್ನು ನೆನಪಿಸಿಕೊಂಡ್ರು. ಆ ತರದ್ ಬೇಕಾದಷ್ಟು ಜನರಿಗೆ ಆಗತ್ತೆ ಅಂತ ಆಚಾರ್ಯ ಹೇಳ್ತಾರೆ ಗೀತಾ ಭಾಷ್ಯದಲ್ಲಿ. ಈ ಸೂಕ್ಷ್ಮವನ್ನೆಲ್ಲ ಗಮನಿಸೇ ಇಲ್ಲ, ಬೇರೆ ಯಾರು ಮೆನ್ಷನ್ ಮಾಡಿಲ್ಲ, ಯಾರು ಐಡಿಯಾನೇ ಬಂದಿಲ್ಲ ಅವರಿಗೆ. 8ನೇ ಅಧ್ಯಾಯದಲ್ಲಿ ಆಚಾರ್ಯರು ಹೇಳ್ತಾರೆ, ಕೃಷ್ಣನು ಅದನ್ನೇ ಹೇಳೋದು. ತತಸ್ತ್ವಾದಾಯ ದಾರುಣಿ, ಕೂಡಲೇ ಚಂದನಗಳನ್ನೆಲ್ಲ ತಂದು ಚಿತೆಯನ್ನ ಮಾಡಿದರು. ಪಾಂಡವರು, ವಿದುರರು, ಯುಯುತ್ಸು ಎಲ್ಲರೂ. ಪ್ರೇಕ್ಷಕಾಸ್ತ್ವಿತರೇ ಭವನ್, ಉಳಿದವರೆಲ್ಲ ನೋಡ್ತಾ ಇದ್ರು. ಆಗ ಯುಧಿಷ್ಠಿರ ಮತ್ತೆ ಧೃತರಾಷ್ಟ್ರ ದುಃಖದಿಂದ ಆ ಚಿತೆಯ ಮೇಲೆ, ಆ ಶರೀರದ ಮೇಲೆ ರೇಷ್ಮೆಯ ಬಟ್ಟೆಗಳನ್ನು ಹಾಕಿದರು, ಮಾಲೆಯನ್ನ ಹಾಕಿದರು. ಯುಯುತ್ಸು ಛತ್ರವನ್ನು ಇಟ್ಟುಕೊಂಡ, ಚಾಮರ ವ್ಯಜನಗಳನ್ನ ಭೀಮಸೇನಾರ್ಜುನರು ಇಟ್ಟುಕೊಂಡ್ರು. ಆಮೇಲೆ ನಕುಲ ಸಹದೇವರು ಕೂಡ ಅದೇ ರೀತಿ ಇದ್ರು. ಯುಧಿಷ್ಠಿರ ಮತ್ತೆ ಧೃತರಾಷ್ಟ್ರ ಆ ಚಟ್ಟಕ್ಕೆ ಬೆನ್ನು ಕೊಟ್ಟರು. ವೃದ್ಧಾಸ್ತ್ರೀಯ ಕೌರವಾಣಾಂ ಭೀಷ್ಮಂ ಕುರುಕುಲೋದ್ವಹಂ ತಾಲವೃಂತಾನ್ಯುಪಾದಾಯ ಪರ್ಯವೀಜನ್ ಸಮಂತತಃ. ಹೆಣ್ಣು ಮಕ್ಕಳೆಲ್ಲ ಅವರೇನ್ ಮಾಡಿದ್ರು, ಅಲ್ಲಿ ಸಿಗುವ ಒಳ್ಳೆಯ ನೀರನ್ನ ಅವನ ಮೇಲೆ ಹಾಕಿದ್ರು. ಕ್ರಮೇಣ
ಪಿತೃಮೇಧಂ ಮಹಾತ್ಮನಃ. ಪಿತೃಮೇಧ ಯಜ್ಞ, ಪಿತೃಯಜ್ಞ ಅಂತ ಕರೀತಾರೆ ಅದನ್ನು. ಪಿತೃಮೇಧವನ್ನು ಮಾಡಿದರು. ಯಾಜಕರು ಅಲ್ಲಿಯೇ ಅಗ್ನಿಯನ್ನ ಹೋಮ ಮಾಡಿದರು. ಸಾಮಗರು ಸಾಮವನ್ನ ಹಾಡಿದರು. ಒಳ್ಳೊಳ್ಳೆ ಪರಿಮಳ ದ್ರವ್ಯಗಳನ್ನ ಆ ಚಿತೆಗೆ ಹಾಕಿದರು. ಅಪಸವ್ಯಮ ಕುರುವಂತ ಧೃತರಾಷ್ಟ್ರಮುಖ ಅಪಿ. ಉಲ್ಟಾ ತಿರುಗಿದರು. ಪ್ರದಕ್ಷಿಣೆ ಅಲ್ಲ, ಅಪಸವ್ಯ. ಆಮೇಲೆ ಭಾಗೀರಥಿ ತೀರದಲ್ಲಿ ಇದೆಲ್ಲ ಕೆಲಸವೂ ನಡೆಯಿತು. ಎಲ್ಲರೂ ಉದಕಂ ಚಕ್ರಿರೇತರವೇ ಗಾಂಗೇಯಸ್ಯ ಮಹಾತ್ಮನಃ. ಧರ್ಮೋದಕವನ್ನಿತ್ತರು. ನಗರದವರು, ಜಾನಪದರು ಎಲ್ಲರೂ ಕೂಡ. ಆಗ ಗಂಗೆ ಎದ್ದು ಹೋ ಅಂತ ಅಳ್ಳಿಕ್ ಶುರು ಮಾಡಿದ್ಲು. ಮಗನನ್ನ ಕಳೆದುಕೊಂಡಿದ್ದಾಳೆ ಅವಳು. ಕೌರವ್ಯ ನಭ್ಯಭಾಚತಾಂ ನಿಬೋಧತ ಯಥಾವೃತ್ತಂ ಉಚ್ಯಮಾನಂ ಮಯಾ ನೃಪಾಹ. ಕೇಳಿ ನನ್ನ ಮಗನ ಬಗ್ಗೆ ಎಂದ್ಲು ಗಂಗೆ. ಏನು? ರಾಜವೃತ್ತೇನ ಸಂಪನ್ನ. ನನ್ನ ಮಗ ರಾಜರಿಗೆ ಯೋಗ್ಯವಾದ ನಡೆಯಿಂದ ಕೂಡಿದವ, ಪ್ರಜ್ಞಾವಂತ, ಒಳ್ಳೆ ವಂಶದವ. ಜಾಮದಗ್ನೇನ ರಾಮೇಣ ಪುರಾಯೋ ನ ಪರಾಜಿತ. ಪರಶುರಾಮನಿಂದಲೂ ಮೊದಲು ಸೋತಿರಲಿಲ್ಲ. ಇಂತಹ ಮಗನನ್ನು ನಾನು ಕಳೆದುಕೊಳ್ತಾ ಇದ್ದೇನೆ. ಅಶ್ಮಸಾರಮಯಂ ನೂನಂ ಹೃದಯಂ ಮಮ ಪಾರ್ಥಿವಾಹ. ಖಂಡಿತವಾಗಿಯೂ ನನ್ನ ಎದೆ ಕಲ್ಲಿನಿಂದ ಮಾಡಿದ್ದೇ ಆಗಿರಬೇಕು. ಯಾಕೆ ಅಂದ್ರೆ ನನ್ನ ಎದೆ ಸೀಳಿ ಹೋಗ್ತಾನೆ ಇಲ್ಲ. ನನ್ನ ಮಗ ಸತ್ರು ಕೂಡ. ಯಾರು ಕಾಶಿರಾಜನ 3 ಜನ ಮಕ್ಕಳನ್ನ, ಅಂಬೆ, ಅಂಬಿಕೆ, ಅಂಬಾಲಿಕೆಯರನ್ನ ಒಬ್ಬನೇ ತೆಗೆದುಕೊಂಡು ಬಂದ. ಅವನಿಗೆ ಬಲದಲ್ಲಿ ಯಾರು ತುಲ್ಯರೇ ಇರಲಿಲ್ಲ. ಅಂತಹ ಭೀಷ್ಮ ಶಿಖಂಡಿಯಿಂದ ಸತ್ತದ್ದನ್ನ ಕೇಳಿ ನನ್ನ ಮನಸ್ಸು ಆಘಾತಕ್ಕೊಳಗಾಗಲೇ ಇಲ್ಲ. ಯಾರು ಪರಶುರಾಮನಿಂದಲೂ ಸೋಲಿಲ್ಲವೋ ಅವನು ಶಿಖಂಡಿಯಿಂದ ಸತ್ತ. ಈ ರೀತಿ ಬಹಳ ಅಳ್ತಾ ಇದ್ದಾಗ ದಾಮೋದರೋ ವಿಭುಹು, ಕೃಷ್ಣ ಸಮಾಧಾನ ಮಾಡಿದನಂತೆ. ಸಮಾಶ್ವಸಿ ಗಂಗೆ ತ್ವಂ ಮಾಶುಚ ಶುಭದರ್ಶನೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಮ್ಮ, ದುಃಖ ಪಡಬೇಡ. ಒಳ್ಳೆ ಸಿದ್ಧಿಯನ್ನ ಹೊಂದಿದ್ದಾನೆ ನಿನ್ನ ಮಗ ವಸುರೇತ ಮಹಾತೇಜಾಹ ಶಾಪದೋಷೇಣ ಶೋಭನೆ ಮನುಷ್ಯತಾಮನುಪ್ರಾಪ್ತೋ ನೈನಂ ಶೋಚಿತುಮರ್ಹಸಿ. ಈ ವಸು ಇವನು ಏನೋ ಶಾಪದೋಷದಿಂದ ಮನುಷ್ಯನಾಗಿ ಹುಟ್ಟಿದ್ದಾನೆ. ನಿನಗೆ ಮೊದಲ 7 ಜನ ಮಕ್ಕಳಲ್ಲಿ ಈ ತರಹದ ಪ್ರೀತಿ ಬರಲೇ ಇಲ್ಲ. ನೀನೇ ಆರಾಮವಾಗಿ ಮುಳುಗಿಸಿ ಕೊಂದೆ. ಆದ್ರೆ ಇವನಲ್ಲಿ ಯಾಕೆ? ಸಂಸರ್ಗ ದೋಷ ಅಷ್ಟೇ. ದೇವತೆಗಳನ್ನು ಕೂಡ ಕೆಲವೊಮ್ಮೆ ಮಾನುಷ ಸಂಸರ್ಗ ಅನ್ನೋದು ಕಾಡಿಬಿಡುತ್ತೆ. ಸಯೇಶ ಕ್ಷತ್ರಧರ್ಮೇಣ ಯುದ್ಧಮಾನೋ ರಣಾಜಿರೆ. ಒಂದು ತಿಳ್ಕೋ, ಶಿಖಂಡಿ ಸಾಯಿಸಿದ್ದಲ್ಲ, ಶಿಖಂಡಿಯ ಹಿಂದೆ ಇದ್ದ ಅರ್ಜುನ. ಧನಂಜಯೇನ ನಿಹತಃ ನೈವ ನುನ್ನಃ ಶಿಖಂಡಿನ. ಕ್ಷತ್ರಧರ್ಮದಿಂದಲೇ ಸತ್ತಿದ್ದಾನೆ. ಭೀಷ್ಮಂ ಹಿ ಕುರುಷಾರ್ದೂಲಂ. ಭೀಷ್ಮರನ್ನ ಯಾರು ತಾನೇ ಎದುರಿಸಲಿಕ್ಕೆ ಸಾಧ್ಯ? ಸ್ವಚ್ಛಂದೇನ ಸುತಸ್ತುಭ್ಯಂ ಗತಸ್ವರ್ಗಂ ಶುಭಾನನೇ. ಆರಾಮವಾಗಿ ತನ್ನ ಬಯಕೆಯಿಂದ ಸ್ವರ್ಗಕ್ಕೆ ಹೋಗಿದ್ದಾನೆ. ವಾಸ್ತವಿಕವಾಗಿ ಭೀಷ್ಮಾಚಾರ್ಯರು ಪರಶುರಾಮ ದೇವರನ್ನು ಸೋಲಿಸಲಿಲ್ಲ. ಪರಶುರಾಮ ದೇವರು ಭೀಷ್ಮಂ ಸ್ವಭಕ್ತಂ ಯಶಸಾಭಿಪೂರಯನ್. ಭೀಷ್ಮನಿಗೆ ಕೀರ್ತಿ ಸಿಗಲಿ ಅನ್ನುವ ಕಾರಣದಿಂದ ಗೆಲ್ಲಲಿಲ್ಲ ಅಷ್ಟೇ. ಸೋತರು ಅಂತಲ್ಲ, ಗೆಲ್ಲಲಿಲ್ಲ. ಅವನು ಭೀಷ್ಮರು 2-3 ಬಾರಿ ಮೂರ್ಛೆ ಮಲಗಿದ್ರು ಅಂತ ಹೇಳಿ ಉದ್ಯೋಗ ಪರ್ವದಲ್ಲಿಯೇ ಇದೆ. ಹೌದು, ಪರಶುರಾಮ ದೇವರಿಂದ ಮೂರ್ಛೆ ಬಿದ್ರು, ಮೂರ್ಛೆ ಹೋದ್ರು, ಕಾಯ್ತಾ ಇದ್ರು. ಅವ್ರು ಎದ್ಮೇಲೆ ಮತ್ತೆ ಯುದ್ಧ ಮಾಡಿದ್ದು. ಅದರಿಂದಾಗಿ ಸೋಲಲಿಲ್ಲವೇ ವಿನಃ ಗೆಲ್ಲಲಿಲ್ಲ. ಇವನು ವಸುವಿನ ಆವೇಶದವ.
ವಸುವೇ ಬಂದಿದ್ದು. ಬ್ರಹ್ಮದೇವರ ಆವೇಶ ಇತ್ತು, ಹ್ಮ್ ಅದರಿಂದಾಗಿ ಆ ತರಹದ ವಿದ್ಯೆ ಸುಮಾರು 525 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆ. ಹ್ಮ್ ಅವರ ಬದುಕಿನ 800 ವರ್ಷಗಳಲ್ಲಿ 525 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆ ಅವರು. ಭೀಷ್ಮಾಚಾರ್ಯರು ಅಷ್ಟೊಂದು ಧಾರಣಾ ಶಕ್ತಿ ಅದೆಲ್ಲ ಬಂದದ್ದು ಬ್ರಹ್ಮದೇವರ ಆವೇಶದಿಂದ. ಅದರಿಂದಾಗಿ ಅವರ ಬ್ರಹ್ಮಚರ್ಯ ವ್ರತದಿಂದ ವಾಸ್ತವಿಕವಾಗಿ ನಿಯತ ಪತ್ನಿ ಭೀಷ್ಮಾಚಾರ್ಯರಿಗೆ ಅಂಬೆ ನಿಯತ ಪತ್ನಿ, ಹ್ಮ್ ಮೂಲ ರೂಪದಲ್ಲಿ ಅವಳೇ ಹೆಂಡತಿ. ಹ್ಮ್ ಆದರೆ ಏನು ಶಾಪ ಕೊಟ್ಟಿದ್ದು? ಗಂಡನನ್ನ ಕೆಟ್ಟ ಮಾರ್ಗದಲ್ಲಿ ಪ್ರಚೋದಯಾಮಾಸ ಚಯಾಕು ಮಾರ್ಗೇ ಪತಿಂ ಹಿ ಸಾಂಬೇಶು ನರೇಶು ಜಾತ. ಗಂಡನನ್ನ ಕೆಟ್ಟ ಮಾರ್ಗದಲ್ಲಿ ತಳ್ಳಿದಳು, ಅದರಿಂದಾಗಿ ಅವಳೇ ನಿಂತು ಸಾಯಿಸುವಂತಾಗಲಿ ಅಂತ. ಮಹಾನ್ ವಿರೋಧಶ್ಚ ತಯೋರ್ಭವೇತ. ಅದರಿಂದಾಗಿ ಒಬ್ಬರನ್ನ ಕೆಟ್ಟ ಮಾರ್ಗದಲ್ಲಿ ದುಡುವುದು ಅಂದ್ರೆ ಹ್ಮ್ ಒಂದಾಗೇನೆ ಲೆಕ್ಕ ಅಂತ ಅರ್ಥ ಅದರದ್ದು. ಹೌದು. ಕೆಟ್ಟ ಮಾರ್ಗದಲ್ಲಿ ಹೋಗಿ ಹೋಗಿ ಅಂತ ಹೇಳಿ ಬಲಾತ್ಕಾರ ಮಾಡಿದರೆ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಕೆಟ್ಟ ಮಾರ್ಗದಲ್ಲಿ ಹೋಗಿ ಅಂತ ಪ್ರಚೋದನೆ ಮಾಡಿದ್ರು ಅದೇ ಅರ್ಥ, ಕೊಂದ ಹಾಗೇನೆ. ಹ್ಮ್ ಮುಂದಿನ ಜನ್ಮದಲ್ಲಿ ಅವರಿಬ್ಬರಿಗೆ ಭೀಕರವಾದ ವಿರೋಧ ಉಂಟಾಗಲಿ ಅಂತ ಅವತ್ತು ಶಾಪ, ಇವತ್ತು ಅದೇ ಆಗಿದ್ದು. ಆಮೇಲೆ ಅಂಬೆಯೂ ಕೂಡ ಗಂಡಿನ ಶರೀರದ ಒಳಗಡೆ ಸೇರ್ಕೊಂಡಿದ್ದೇ ವಿನಃ ಅವಳಿಗೆ ಗಂಡಿನ ದೇಹ ಬರಲಿಲ್ಲ. ಗಂಡು ಮಕ್ಕಳು ವಿಪರೀತ ಪಾಪ ಮಾಡಿದರೆ, ವಿಕೃತ ಕಾಮ ಇದ್ರೆ ಹೆಣ್ಣಾಗಿ ಹುಟ್ಟುತ್ತಾರೆ ಪಾಪವನ್ನ ಅನುಭವಿಸ್ಲಿಕ್ಕಾಗಿ. ಪಾಪವನ್ನ ಅನುಭವಿಸ್ಲಿಕ್ಕಾಗಿ ಹೆಣ್ಣಾಗಿ ಹುಟ್ಟುತ್ತಾರೆ. ಆದರೆ ಹೆಣ್ಣು ಯಾವತ್ತಿದ್ರೂ ಗಂಡಾಗುವುದಿಲ್ಲ. ಅದರಿಂದಾಗಿ ನೀವು ಸೂಕ್ಷ್ಮವಾಗಿ ನೋಡಿದರೆ ಆ ಸ್ಥೂಣಾಕರಣ ಆಲ್ಸೋ ನೋನ್ ಆಸ್ ತುಂಬುರು, ಆ ತುಂಬುರುವಿನ ಶರೀರದ ಒಳಗಡೆ ಅವಳು ಪ್ರವೇಶ ಮಾಡಿದ್ದೇ ವಿನಃ ಅವಳು ಶರೀರದ ಒಳಗಡೆ ತುಂಬುರು ಹೋಗಿದ್ದಲ್ಲ, ಅವಳಿಗೆ ಬೇರೆ ಶರೀರ ಬಂದದ್ದಲ್ಲ. ವೇದವ್ಯಾಸರು ಎಲ್ಲಿ ಎಲ್ಲೆಲ್ಲ ಸಾಧ್ಯ ಇದೆಯೋ ಅಲ್ಲೆಲ್ಲ ಹೇಳಿದ್ದಾರೆ. ಆಯ್ತಾ? ಅಂಶಾವತರಣ ಪರ್ವ ಏನಿದೆ ಅದು ಪ್ರಾಮಾಣಿಕ. ಇವತ್ತು ಎಲ್ಲ ಏನು ಹೇಳ್ತಾರೆ, ಮಧ್ವಾಚಾರ್ಯ ಏನ್ರಿ ತಾತ್ಪರ್ಯ ನಿರ್ಣಯ ಬರೆದಿರೋದು, ಬರೇ ಆವೇಶ ಅಂಶ ಎರಡು ಬಿಟ್ರೆ ಬೇರಿಲ್ಲ ಅಂತಾರೆ. ಏನು ಹೇಳೋದು ಅವರ ದುರ್ಬುದ್ಧಿಗೆ? ವೇದವ್ಯಾಸರನ್ನೇ ಬೈಬೇಕು ನೀವು. ಯಾಕೆಂದ್ರೆ ವೇದವ್ಯಾಸರು ಅಂಶವನ್ನು ಅವತಾರವನ್ನು ಬಿಟ್ಟು ಬೇರೆ ಹೇಳಲೇ ಇಲ್ಲ. ಇದು ಇರೋದು ಸಮಸ್ಯೆ. ಸ್ವಚ್ಛಂದ ಮರಣ ಅವಾಗಲೇ ಕೊಟ್ಟಿದ್ದು, ವಸಿಷ್ಠರ ಒಳಗಡೆ ಇರುವ ಬ್ರಹ್ಮದೇವರೇ ಕೊಟ್ಟಿದ್ದು. ಈಗೇನು ತಂದೆಯ ವರದಿಂದ ಪಡೆದದ್ದು. ಈಗ ವರ ಪಡೆದರೂ ಕೂಡ ಅದು ಬೆಂಬಲಿತವಾದದ್ದು ಬ್ರಹ್ಮದೇವರಿಂದಲೇ. ಅಂದ್ರೆ ತಾತ್ಪರ್ಯ ಇದು, ಈ 7 ಜನ ಇದ್ರಲ್ಲ, ಅವರು ವಸಿಷ್ಠರ ಒಳಗಡೆ ಇದ್ದ ಬ್ರಹ್ಮದೇವರಿಗೆ ಬೇಡಿಕೊಂಡ್ರು. ಇದು ಬ್ರಹ್ಮದೇವರು ಅಂತ ಗೊತ್ತಾಯ್ತು. ವಸಿಷ್ಠರಿಗೆ ವಸುಗಳಿಗೆ ಶಾಪ ಕೊಡೋ ಶಕ್ತಿ ಇರಲಿಲ್ಲ ಅವ್ರಿಗೆ, ವಸುಗಳಿಗೆ. ಅದಕ್ಕೆ ಅವರೇನ್ ಮಾಡಿದ್ರು, ಅವ್ರ ಒಳಗಡೆ ಬ್ರಹ್ಮದೇವರು ಇದ್ರು, ದೇವರ ಕೆಲಸ ಆಗಬೇಕಲ್ಲ. ಆ ಬ್ರಹ್ಮದೇವರು ಅಂತ ಗೊತ್ತಾಯ್ತು 7 ಜನಕ್ಕೆ, 8 ಜನಕ್ಕೆ. ಆ 7 ಜನ ಬೇಡಿಕೊಂಡ್ರು. ಪ್ರತ್ಯೂಷಶ್ಚ ಪ್ರಭಾಸಶ್ಚ ವಸವೋಷ್ಟೌಹಿತೆ ಸ್ಮೃತಾಹ ಅಂತ ಹೇಳ್ತಾರಲ್ಲ, ಆ 7 ಜನ ಬೇಡಿಕೊಂಡ್ರು, ನಮ್ಮ ಎಲ್ಲರ ಆಯುಷ್ಯವು ಅವನಿಗೆ ಹೋಗಲಿ, ನಮ್ಮೆಲ್ಲರ ಬಲ ಅವನಿಗೆ ಹೋಗಲಿ, ನಮ್ಮೆಲ್ಲರ ವಿದ್ಯೆ ಅವನಿಗೆ ಹೋಗಲಿ, ನಿಮ್ಮ ಸನ್ನಿಧಿ ಅವನಲ್ಲಿ ಉಂಟಾಗಲಿ, ಒಳ್ಳೆ ಕೀರ್ತಿ ಬರಲಿ ಅಂತ ಆ 7 ಜನ ಬೇಡಿಕೊಂಡದ್ದು. ಹೀಗಾಗಿ ಅಪ್ಪನ ವರ ಸಿಗದೆ ಹೋದರೂ 800 ವರ್ಷವೇ ಬದುಕ್ತಾ ಇದ್ದದ್ದು. ಯಾಕೆಂದ್ರೆ ನೋಡಿ, ವಿರಾಟ 800 ವರ್ಷ ಬದುಕಿದವ. ತೇಷಾಂ ತಮಾನೋ ವಯಸಾ ವಿರಾಟ. ವಿರಾಟ
ಭೀಷ್ಮ, ಬಾಹಲಿಕ 1200 ವರ್ಷ ಅವನು. ಬಾಹಲಿಕ ಇವ್ರಿಗಿಂತ ದೊಡ್ಡವನು. ಭೀಷ್ಮನ ಅಪ್ಪ ಶಂತನು, ಶಂತನುವಿನ ಅಣ್ಣ ಅವನು. ಶಂತನುವಿನ ಅಣ್ಣ ಅಂದ್ರೆ ಭೀಷ್ಮರಿಗೆ ದೊಡ್ಡಪ್ಪ. ಅದು ಲಾಸ್ಟ್ ತಲೆಮಾರು. ಹೀಗೆ ಅವರು ಆಗಲೇ ಹುಟ್ಟಿದ್ದಾರೆ. ಕೃಪಾಚಾರ್ಯರು ಇನ್ನೂ ಇದ್ದಾರೆ, ಅಶ್ವತ್ಥಾಮಾಚಾರ್ಯ ಇನ್ನೂ ಇದ್ದಾರೆ. ಸಾತ್ಯಕಿ ಕೇವಲ ಒಂದು 7 ವರ್ಷ ದೊಡ್ಡವನಷ್ಟೆ. ಧರ್ಮರಾಜನಿಗಿಂತ 7 ವರ್ಷ ದೊಡ್ಡವನು. ಅದರಿಂದಾಗಿ ಇಷ್ಟು ದಿವಸ ಬದುಕಿದ್ದು, ಅದೇನು ದಿವಸ ಬದುಕಿದ್ದು ದೊಡ್ಡದಲ್ಲ, ಅದರಲ್ಲಿ ಬ್ರಹ್ಮದೇವರ ಆವೇಶದಿಂದ ಆದ ಕೆಲಸ ದೊಡ್ಡದು. ಅದನ್ನ ಹೇಳ್ಬೇಕಾದ್ರೆ ಭೀಷ್ಮಾಚಾರ್ಯರು ಚಿರಜೀವಿ ಅಂತ ಆ ತರಹ ಹೇಳ್ಬಿಟ್ರು. ಕೆಲವೊಮ್ಮೆ ಏನಾಗತ್ತೆ, ಆ ನೈಜವಾದದ್ದು ಸ್ವಲ್ಪ ಮರಕ್ಕೆ ಸರಿದು ಬಿಡತ್ತೆ. ಹಾಗೆ ಭೀಷ್ಮಾಚಾರ್ಯರ ಜೀವನದಲ್ಲಿ ಆಗಿದ್ದದೆ. ಈ ಹಿನ್ನೆಲೆಯಲ್ಲಿ ಸ್ವಚ್ಛಂದೇನ ಸುತಸ್ತುಭ್ಯಂ, ಅಪ್ಪನಿಂದ ವರ ಪಡೆದದ್ದು ಅಂತ ಈಗ ನಿಜವಾಗಿಯೂ ಸಿಕ್ಕಿದ ವರ ಬ್ರಹ್ಮದೇವರಿಂದ, ವರುಣನಿಂದ ಅಂದ್ರೆ ಶಂತನುವಿನಿಂದ ಅಲ್ಲ. ವಸುವನೇಶ ಗತೋ ದೇವಿ ಪುತ್ರಸ್ಥೆ ವಿಜ್ವರಾಭವ, ಅವನು ವಸುವನ್ನ ಸೇರಿದ್ದಾನೆ, ನಿನಗೆ ಯಾವ ಆತಂಕವೂ ಇರದಿರಲಿ. ಇತ್ಯುಕ್ತ ಸಾತು ಕೃಷ್ಣೇನ ವ್ಯಾಸೇನ ತರಿತಾಂಬರ ತ್ಯಕ್ತ್ವಾ ಶೋಕಂ ಮಹಾರಾಜ ಸಂವಾರ್ಯವತಾರಃ. ಈ ರೀತಿಯಾಗಿ ವೇದವ್ಯಾಸರು ಕೃಷ್ಣ ಹೇಳಿದಾಗ ಶೋಕವನ್ನು ತೊರೆದು ತನ್ನ ನದಿಯ ಒಳಗಡೆಯೇ ಹೋದಳು. ಸತ್ಕೃತ್ಯತೆ ತಾಂ ಸರಿತಂ ತತ ಕೃಷ್ಣ ಮುಖಾ ನೃಪಾ ಅನುಜ್ಞಾಪ್ಯ ಚ ತೇ ತರ್ವೇ ನ್ಯವರ್ತಂತ ಜನಾಧಿಪಾ. ಈ ರೀತಿ ಸತ್ಕಾರ ಮಾಡಿ ಕೃಷ್ಣ ಮೊದಲಾದವರು ಹೊರಟರು ಅನ್ನುವಲ್ಲಿಗೆ 156ನೆಯ ಅಧ್ಯಾಯ ಆಗಿದೆ. ಭೀಷ್ಮನ ಸ್ವರ್ಗಾರೋಹಣ ಆಗಿದೆ. ಇಲ್ಲಿಗೆ ಅನುಶಾಸನ ಪರ್ವ ಮುಗಿದಿದೆ. ಯಾವತ್ತು ಶುರು ಆಯಿತು, ಯಾವತ್ತು ಕೊನೆಯಾಯಿತು ಅನ್ನುವ ಮಾಹಿತಿಗಾಗಿ ಭೂಷಣ ಕಾವ್ಯವರನ್ನು ನಿರೀಕ್ಷಿಸಿ. ಅವನು ಬರೆದಾಗ್ತಾನೆ. ಮುಂದೆ ಅಶ್ವಮೇಧಿಕ ಪರ್ವ ಶುರು ಆಗತ್ತೆ. ಅಶ್ವಮೇಧಿಕ ಪರ್ವದಲ್ಲಿ ಹೈಲೈಟ್ ಆಗಿರೋದು ಅನುಗೀತೆ, 50 ಅಧ್ಯಾಯ. ಅದನ್ನ ನಾವು ಯಾವಾಗ ನೋಡೋದು? ಮಂಗಳವಾರ. ನಾಳೆ ಏನಾಗತ್ತೆ, ನಾಳೆ ಮತ್ಸ್ಯ ಪುರಾಣ ಆಗತ್ತೆ. ಆಮೇಲೆ ನಾಡಿದ್ದು ಇಲ್ಲ, ಸೋಮವಾರ ಇಲ್ಲ. ಭಾನುವಾರ ರಾತ್ರಿ ಮತ್ತು ಸೋಮವಾರ ರಾತ್ರಿ 2 ದಿವಸ ಇರೋದಿಲ್ಲ. ಮತ್ತೆ ಮಂಗಳವಾರದಿಂದ ಅಶ್ವಮೇಧಿಕ ಪರ್ವ ಶುರು ಆಗತ್ತೆ. ಹೀಗೆ ಅನುಶಾಸನ ಪರ್ವದಿಂದ ಪ್ರತಿಪಾದ್ಯನಾದ ಪರಮಾತ್ಮ ಎಲ್ಲರಿಗೂ ಒಳ್ಳೆಯ ಪ್ರಜ್ಞೆಯನ್ನು ಕೊಡಲಿ. ದೇಶಾದ್ಯಂತ ಮಹಾಭಾರತ ಚೆನ್ನಾಗಿ ಸಜ್ಜನರಿಗೆ ತಿಳಿಯುವಂತೆ ದೇವರು ಅನುಗ್ರಹ ಮಾಡಲಿ. ಮೊದಲು ಕರ್ನಾಟಕದಲ್ಲಿ ತಿಳಿಯಿರಿ, ಏಕೆಂದರೆ ನಾವು ಕನ್ನಡದ ಮಾಧ್ಯಮದಲ್ಲಿ ಮಾಡ್ತಾ ಇರೋದರಿಂದ ಕನ್ನಡದಲ್ಲಿ ಜನರಿಗೆ ಪುಸ್ತಕ ಇಟ್ಟುಕೊಂಡು ಮಹಾಭಾರತವನ್ನು ಓದುವ ಬುದ್ಧಿ ಬರಲಿ. ಸಂಸ್ಕೃತ ಮೂಲ ಅರ್ಥ ಆಗಲ್ಲ ಅಂತೇನಿಲ್ಲ, ಇಟ್ಕೊಂಡು ಕೇಳೋದು, ಹಾಗೆ ಕೇಳುವಂತಹ ಬುದ್ಧಿ ಬರಲಿ. ವೇದವ್ಯಾಸರು ಹಾಗೆ ಕೊಡಲಿ ಅಂತ ಹೇಳ್ತಾ ಈ ಅನುಶಾಸನ ಪರ್ವದ ಮಂಗಳ ಮಹೋತ್ಸವವನ್ನು ಆಷಾಢ ಶುದ್ಧ ದಶಮಿಯ ಶುಭ ದಿನದಂದು ನಾವು ನೆರವೇರಿಸ್ತಾ ಇದ್ದೇವೆ. ಮುಂದೆ ಅಶ್ವಮೇಧಿಕ ಪರ್ವ ಬೇಗ ಆಗಲಿ. ಪ್ರಾಯ ಈ ಚಾತುರ್ಮಾಸ್ಯ ಮುಗಿತಾ ಇದ್ದ ಹಾಗೇನೆ ಪ್ರಾಯ ನಮ್ಮ ಮಹಾಭಾರತದ ಇಡೀ ಚಿಂತನೆ ಮುಗಿಯತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ದೂರ ಹೋಗಬಹುದು, ಉತ್ಥಾನ ದ್ವಾದಶಿ ಆಗಬಹುದೋ ಏನೋ, ಅನ್ನೋಣ. ಮಹಾಭಾರತದ ಮಂಗಳ ಆಗಲಿ. ಮತ್ತೆ ಮಹಾಭಾರತದ ಮಂಗಳ
ಆ ಮುಂದೆ ಏನು ಮಾಡೋದು ಮತ್ತು ಮಹಾಭಾರತನೇ ಮಾಡೋದು ಅಷ್ಟೇ. ಮಹಾಭಾರತವೋ ಭಾಗವತವೋ ನೋಡೋಣ. ಕೃಷ್ಣಾರ್ಪಣಮಸ್ತು.